கொதிப்புன்னு போட்டேன். ಏನುಂಡಾಯಿನಗಳಿಗೆ ಎಂಚ ವಿಷಗಳಿಗೆ ಬತ್ತಿಪ್ಪ ಮೃತಗಳಿಗೆ ಬತ್ತಿಪ್ಪ ಭಕ್ತೇರಪುರ ಅಮೃತಗಳಿಗೆ ಮುಂದೆ ಸನ್ನಿಧಾನಗಳು ಆ ದೇವದ ಪ್ರಸಾದಕ್ಕೂ ಆತಂಕುಲ್ಲೆ ಅಮೃತಗಳಿಗೆ ಎನ್ನ ಒಂದು ಅಭಿಪ್ರಾಯ ಸ್ವಾಮಿಯಪ್ಪ ಉಪ್ಪುಗಳು ನೀನು ಮಾಡ ಮಾನವೇನು ವಿಶ್ವನ ಅಮೃತನ ಪಾಪನ ಪುಣ್ಯನ ಕರ್ಮನ ಧರ್ಮನ ಎಪ್ಪೇಲ ಚಪ್ಪೇಲ ಇಂಕ ಮದಿಪೇರ ಸತ್ಯ ಮಾನವೇ ಜನ್ಮವನ್ನು ಬಿಡವು ಜನನ ಜೀವನ ಮರಣ ಎತ್ತರಿಸಿರಬೇಕಾರವಾತು ಹಚ್ಚಿನ ವಿಷಯಗಳಿಗೆ ಎತ್ತೆತ್ತನ ಕನ್ನಡವಾಗಿ ಭಾರತ ಕೊರಲ ಅಮೃತನು ಕೈಗೊಡಲ್ಲ ಹನ್ನೆರಡು ಬಲಿಪಾಲ ದಕ್ಷಿಣ ಬಡಿಪಾಲ ರಾಮಂಗಲ ಸುಬ್ರಹ್ಮಣ್ಯ ದೇವರಲ್ಲ ಕಡಮಜ ಅನ್ನಪೂರ್ಣೇಶ್ವರ ದೇವರಲ್ಲ ಆರ್ಲಮದವಾಡಿ ಇರುವೆ ಉಳ್ಳಾಕಿಲ್ಲ ಅಜ್ಜನ್ ದೈವಲ ಬಲ್ರಾಯಲ ಭಕ್ತರಂತೆ ಕಷ್ಟ ಮತ್ತು ಪರಿಹಾರ ಬಂದು ಕೊರಲಿ ಸುಖ ಶಾಂತಿ ಮನಸ್ಸಿಗೆ ನೆಮ್ಮದಿ ಬದುಕಂಜಿನ ಭಾಗ್ಯನು ಕೊರಲಿ ದೇರ ಈ ಮಣ್ಣಿನ ಬತ್ತೇರ ಸ್ವಾಮಿ ಮನದ ಬರ್ಪೇರ ಈ ಮಣ್ಣನ್ನು ಬಿಟ್ಟು ಯಾರು ರಸದಾಂತ ನಡೆಯಿತು ಕೈಗೂಡಾದು ಕೊರಲಿ ನೀರೆಚ್ಚರಿಗೆ ಹೆಚ್ಚಾದು ಕೊರಲಿ ಬೇರು ಕೆಳಗೆ ಉರ್ಕಾದು ಕೊರಲಿ ಮನಸ್ಸಿಗೆ ಒಂದು ನೆಮ್ಮದಿ ಕೊರಲಿ ಸುಖ ಸಾಂದ್ರ ಬದುಕನು ಬದುಕ ಯೋಗನು ಕೊರಲಿ ಭಾಗ್ಯನು ಕೊರಲಿ ಮಕ್ಕಳ ಮನದಂತ ದೋಣವರಿಪಾದು ಕೊರಲಿ ಇನಿಕತ್ತಿ ಎಲ್ಲಗತ್ತು ಭೂಮಿಚಂದ್ರ ಕಾಲ ಮುಟ್ಟಾಲ ಪ್ರಾಣ ಮಾನವ ವರಿಪಾದು ಕೊರ್ತು ರಾಮಂಗಲ ಸುಬ್ರಹ್ಮಣ್ಯ ದೇವರಲ್ಲ ಆರವದಿ ಇರುವೇರುಲ್ಲ ಹಾಕಲ್ಲ ಈ ಮಣ್ಣದಲ್ಲಿ ಕೀರ್ತಿ ಅಪಕೀರ್ತಿ ಬರದ್ರೆ ಕಾತೊಂದು ಬಲೆಯನ್ನು ಭಕ್ತಿ ಹತ್ತ ಗೋಡೆ ಮೊಟ್ಟೆ ಬರಪಾದು ಕೊಡ್ತೆ ನಾನ ಬರಪಾದು ಕೊಟ್ಟು ಇನಿಕತ್ತಿ ಎಲ್ಲಗತ್ತು ಭೂಮಿಚಂದ್ರ ಕಾಲ ಮುಟ್ಟಾಲ ಪ್ರಾಣ ಮಾನ ವರಿಪಾದು ಕೊತ್ತು ಭವಿಷ್ಯತ್ ಕಾಲ ಮುಟ್ಟಾಲ ಈ ಮಣ್ಣದ ದೇವರನ್ನ ಸೇವೆಗಳ ದೈವನ ಸೇವೆಗಳ ಕಡಮಜ ಅನ್ನಪುರೇಶ್ವರ ದೇವರುಗಳ ನಿಖಲ ಕುಟುಂಬ ಸಂಸಾರವಲ್ಲ ನೀರೆಚ್ಚರಗೆಚ್ಚಾದು ಬೇರುಕ್ಕಳೆ ಗುರುಕಾದು ಪತ್ತಂಜನ ಗ್ರಾಮಸ್ಥರಿಗ ವಾಡು ಹರಜಾತಿ ಪರಜಾತಿ ಯಥ ಸಂಸಾರ ಉಳ್ಳೇರು ಮಾಂದಿ ಮಣ್ಣು ಬತ್ತ ನಡೆಯಕು ಕಷ್ಟ ಬರ್ರಾಂಡಿಗೆ ಸುಖ ದಿಕ್ಕನಿಗೆ ಮನಸ್ಸಿಗೊಂಜಿ ನೆಮ್ಮದಿ ಸುಖ ಶಾಂತಿ ಬದುಕುನ ಭಾಗ್ಯೋಲ್ಲ ಯೋಗೋಲ್ಲ ಮನತಂದ ಗೌರವ ಇಪ್ಪಾದುಗೊಲ್ಲ ಭಕ್ತಿ ಅತ್ತ ಗೋಣ ಮುಟ್ಟೆ ಮೇಲೆ ಪಾದು ಕೊಡ್ತೆ ಇನಿಕತ್ತಿ ಎಲ್ಲ ಗತ್ತು ಶತಕಾಲ ಮುಟ್ಟಾಲ ಕೇವಲ ಕೈ ಕರ್ತಲೆಂಚ ಬೆಲೆಗುಣ ದೇವರ ನಂದದೀಪಂಚ ಬೆಲೆಗುಣ ಮುಖಮೂರ್ತಿಂಚ ಬೆಲೆಗುಣ ಅಂಚನ ಬೆಲಗಾದು ಕೊಡ್ದು ಇನಿ ಮಲ್ರೈ ಬೈಸಾದುಲ್ಲೆಗೆ ನಮ್ಮ ಕೀರ್ತಿ ನಂಬೋಣಿ ನಾನು ಸಾವಿರ ಕಟ್ಲತ್ತು ತಗೊಂಡಾರೆ ಅಪ್ಪ ಗೊತ್ತು ಸಮಾಧರಿಗೆ ಬ್ರಹ್ಮ ಸಂಸಾರ ಸ್ವಾಮಿ ಸತ್ಯನ ಮಾನವ ಧರ್ಮ ಉತ್ತಮಗಳ ಬ್ರಹ್ಮಕುಲ ದೇವರನ್ನ ಪೂಜೆ ಮಾಡೋ ಶಿಶುಬಾಲಯರು ತಲೆದು ಬರ್ತನ ಕಾರ್ಯಮುಟ್ಟ ದೇವರ ಪೂಜೆ ಮಾಡಿದ ದೇವರನ್ನ ಶ್ರೀನಿವಾಸ ಕೊಟ್ಟ ಬ್ರಹ್ಮಗಳ ಸಂಸಾರತ್ತ ಇಲ್ಲ ಕೈ ನಾಳೆಗೆ ಬೋರು ನಾವು ಚಟ್ಟ ಎಲ್ಲ ಮನೆಯಾದ ಗೆಲ್ಪಾದು ಗೊತ್ತು ಇನಿಕತ್ತೆ ಎಲ್ಲಗತ್ತೆ ಭೂಮಿ ಚಂದ್ರ ಕಾಲ ಮುಟ್ಟಲ್ಲ
Ni mandra beri sahaja lagi sama kita nombor ni. Apa kutu sama lagi sama lagi. Enggak, untuk itu nalu bari kita. Sebelum kita berjalan aja. Kota bari kita aja. Kota aja. Kota metu bari kita aja. Unji kutu. Apakah nalu bari kita ini kota kata tu puri lihat lemah terkati. Kota kau dulu nanti pada nikih pun nanti. Ini mana kata tu puri lihat lemah terkati. Suami saya tengok kutu bari kin. Ni receh lagi cat kutu. Baru kali urkat kutu. Dikira mana dia warna merlei. Kembali lah. Ini kalau mana dia warna merlei lah. Cuma timan terla. Sorosakti lah. Cuma dia terla. Prana lah malah beripat kutu. Ini kati elah katu. Setakala mutala. Prana lah malah beripat kutu. Ada bisa tu lagi macam itu nama ni. Enggak. Ketiga. Dia adalah para bandit apa? Kali ke bodoh. Bandit apa bandit? Bandit itu. Bandit bandang. Bandit itu lupa ni. Bandung. Suami saya ni. Beki pale samarate. Yelle malla. Anu pun ujai kau pada bandar dalam ni. Untuk lo. Apa kena save ni? Suami saya ni help rakyat pasti ni. Iriya dalam bodoh bandar ni. Ini kau le kata iriya dalam bandar. Ini cara kerja bodoh. Baru kena kurang bodoh. Koti cendera lah. Iklan banding dia lah. Dia mana ada lah. Rano lama orang ibarat bodoh. Nikati legat. Setakala mutala. Kaya kata lah. Balu bandar ni macam mana? Macam mana legat bodoh. Iklan lah tu samsara gawadu. Mana samsara gawadu. Mana samsara gawadu. Mana ibarat bodoh. Mana samsara dah. Anda betul gawadu. Kita betul kan gawadu. Kita nari bandar itu. Kata kaji awal ibarat bodoh. Sisi jauh pula. Rano mana ibarat bodoh. Lepas tu beli. Bokut tu beli mana? Ini terjadi. Beruklah terjadi. Mana sih ni nama itu? Suka sahaja betul. Bagian itu yoga itu. Itu ni kalau malu tu kalau sakti gorle. Atta. Mana muda kan pas korte. Ini kerja legat. Setakala mutala. Rano nama beripat kortu. Itu ni. Malu tu kalau deverla. Namanya Subramanya deverla. Andreyla. Ellar deyola. Iverla akla. Subramanya deverla. Kasta Hariyaar ಮಾತು ಕೊಟ್ಟು ಮನಸ್ಸಿಗೆ ನೆಮ್ಮದಿ ಕೊಟ್ಟು ನೀರೆಚ್ಚರ ಹೆಚ್ಚಾಗಿ ಬೆಳಕಿನ ಗುರುತಾಗಿ ಅದರಿಂದ ಬೆಳಿಗಾಗಲಿಗೆ ಒಂದು ಬಳಿಗೆ ರಂಚ ಐನಿಗಂತ ಪಂಚಮದ ಕೈಕೊಂಡ ಮಂಜಾದ್ರಿಯವರ ಅನ್ಕೊಂಡ ಪಂಚ ಸುಮಾರು ಮಂಜಾಲ್ ತಗೊಂಡಿದ್ದು 3 ಪುಲ್ಯ ಕೊಟ್ಟು ಒಂದು 4 ಬೈಕ್ ಅವಾಗ ಐನಿಗಂತ ಪಂಚಾದ ಕೈಗೆ ಮುಕ್ತ ಮಂಜಾದ್ರಿ ಅಂತ ಕಾರಣ ಯಾವುದು ಆದರಣೀಯ ಭಗವದ್ಭಕ್ತ ಮಹಾಶಯರಿಗೆ
ಮಹಾರಾಜ ಶ್ರೀ ರಣಮಂಗಲ ಸುಬ್ರಹ್ಮಣ್ಯ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಊರ ಹಾಗೂ ಪರ ಊರ ಭಗವದ್ಭಕ್ತರ ಸಹಕಾರದೊಂದಿಗೆ ನಡೆಯುವಂತ ಈ ಜಾತ್ರೋತ್ಸವದಲ್ಲಿ ತಾವೆಲ್ಲರೂ ಕೂಡ ತನು ಮನ ಧನಗಳಿಂದ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ. ಬಂದಂತ ಎಲ್ಲ ಭಗವದ್ಭಕ್ತರಿಗೂ ಕೂಡ ಪಾನಕದ ವ್ಯವಸ್ಥೆ ಇದೆ, ಮಜ್ಜಿಗೆ ನೀರಿನ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ಈ ಮೂಲಕ ವಿನಂತಿ. ಅದೇ ರೀತಿಯಲ್ಲಿ ವಿಶೇಷವಾಗಿ ಈ ಸಲ ರಾಜದೈವದ ಬಸವಿತರ ನೇಮದ
ವಾರ್ಷಿಕ ಮಂಜಾಲ ಪ್ರಕಾಶ 4-5 ಕತ್ತಿಗಳು ಅಶ್ವತ್ಥ ತಗೋ ಸಂಸಾರ ಹಿರಿಯಾಕಲ ಕಾಲೋಡಿ ಪಾಲಿಸಿ ನೀ ಕಮಂಗಲ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕಡಮಂಜಲ ಮಣ್ಣಿಡ್ದು ಕಿರಕೊಂಡ ಜಪಡಾದ ಆ ಮಣ್ಣಿಡ್ಲ ನೀ ರಾಜನ ಶರಣ ಸಂಸಾರ ಅತ್ತ ಅವಾಗ ಸ್ವಾಮಿ ಸತ್ತ ನೀವು ಎತ್ತಾದಿಕ್ಕೆ ಹೋಗ್ತಾರೆ ದೇವಸ್ಥಾನ ರಾಜಸ್ಥಾನ ಸಂಸಾರ ದೇವರದಾನೇ ಆಗಲಿಕ್ಕೆ ಆಶೀರ್ವಾದ ಪ್ರಕಾರವಾದ ಈ ಕಡಮಂಜಲ ನನ್ನ ಪುರೇಶ್ವರ ಧರ್ಮಲ ಇನ್ನೀ ಸುಬ್ರಹ್ಮಣ್ಯ ಧರ್ಮವಲ್ಲ ಎಲ್ಲ ಧರ್ಮಗಳಲ್ಲ ಪಂಚಾಂಜನ ಮಂಜಾದ ಪ್ರದೇಶವಲ್ಲ ಇಕ್ಕಲ ಮಣ್ಣದ ಬೈದು ಸಂಸಾರ ಹಿರಿಯರ ಮಣ್ಣದವಲ್ಲ ಪಂಚಾಂಜನ ಮಂಜಾದ ಮುಂದಾಗಬಾರದು ಮಾಜಿರಲ್ಲ ಬೆಲ್ಪದೆ ಬೇರೆ ಕೈ ಕೊಡಾದು ನೀರೆಚ್ಚರಕ್ಕೆ ಹೆಚ್ಚಾದು ಬೇರೆ ಪುರ ಕೊಡುತ್ತಾದು ಮನಸ್ಸಿಗೊಂದು ನೆಮ್ಮದಿ ಹೊರತು ಸುಖ ಶಾಂತಿ ಬದುಕುವಂದಿನ ಭಾಗ್ಯದ ಕೊರಲೆ ಯೋಗದ ಕೊರಲೆ ಮನತನವನ್ನು ಗೌರವನಿ ಪಾಲ್ಗೊಂಡ ಭಕ್ತಿಯಾತ್ರೆಯನ್ನ ಆದರಣೀಯ ಭಗವದ್ಭಕ್ತರಿಗೆ ಮಾನದ ಶ್ರೀ ರಣಮಂಗಲ ಸುಬ್ರಹ್ಮಣ್ಯ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಊರ ಹಾಗೂ ಪರವೂರ ಭಗವದ್ಭಕ್ತರ ತುಂಬು ಸಹಕಾರದೊಂದಿಗೆ ನಡೆಯುವಂತಹ ಈ ಜಾತ್ರೋತ್ಸವದಲ್ಲಿ ತಾವೆಲ್ಲರೂ ಕೂಡ ತನು ಮನ ಧನಗಳಿಂದ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿ. ಧನಸಹಾಯ ನೀಡುವವರು ಕೌಂಟರ್ನಲ್ಲಿ ಬಂದು ಹಣವನ್ನು ಕೊಟ್ಟು ರಸೀದಿಯನ್ನ ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿ. ಅದೇ ರೀತಿಯಲ್ಲಿ ಬೆಳ್ಳಿ ಹಾಗೂ ಚಿನ್ನದ ಆಭರಣಗಳು ಬೇಕಾದಲ್ಲಿ ಕೂಡ ಕೌಂಟರ್ನಲ್ಲಿ ಲಭ್ಯವಿದೆ. ಹಣವನ್ನು ಕೊಟ್ಟು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿದ್ದೇವೆ. ಬಂದಂತಹ ಎಲ್ಲ ಊರ ಹಾಗೂ ಪರವೂರ ಭಗವದ್ಭಕ್ತರಿಗೆ ಪಾನಕ ಹಾಗೂ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಕುಡಿದು ತಾವೆಲ್ಲರನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ವಿನಂತಿ. ಅದೇ ರೀತಿಯಲ್ಲಿ ವಿಶೇಷವಾಗಿ ಈ ವರ್ಷ ಮಧ್ಯಾಹ್ನ ಪ್ರಸಾದ ಭೋಜನ ವ್ಯವಸ್ಥೆ ಇದೆ. ಬಂದಂತಹ ಎಲ್ಲ ಊರ ಹಾಗೂ ಹೊರಊರ ಭಗವದ್ಭಕ್ತರಿಗೆ ಮಧ್ಯಾಹ್ನ ಪ್ರಸಾದ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಕೂಡ ಸ್ವೀಕರಿಸಿ ಸೇರಬೇಕಾಗಿ ಈ ಮೂಲಕ ವಿನಂತಿ. ಸಮುದ್ರಕ್ಕೆ ನನ್ನ ಎಲ್ಲ ರಾಜ್ಯ ದೇವರ ಪ್ರಯುಳ್ಳೆ ಇಂಚನ ಕಟ್ಟಾವು ಕಟ್ಟಿ ಮೇರೆಗೆ ಕೇರಳತ್ತವಲ್ಲೇ ಹೇಮ ಪ್ಯಾರಾಬಾರದ ಮೂರ್ತ ಬರ್ತಂದು ಮೂರ್ತಕ್ಕೆ ತೀರ್ಥ ಸೆರಡವಲ್ಲೇ ರಣಮಂಗಲ ಸುಬ್ರಹ್ಮಣ್ಯದ ಬರ್ತಗಳು ಮೂರ್ತ ಬರ್ತದೆ ಕಡಮಜಾದವನ್ನು ಮುರುಷೇದರ ಮೂರ್ತ ಬರ್ತದೆ ಇನಿ ಹಿರಿಯರುಳ್ಳ ಗಣದಗಳು ಮೂರ್ತ ಬರ್ತದೆ ಶ್ರೀಕಂಠರ ಮುತ್ತುಗೋರಲ್ಲೇ ಸಂತೋಷ.
ವಿನಂತಿಸುತ್ತೇವೆ. ದಾರಿಯಲ್ಲಿ ಯಾವುದೇ ವಾಹನಗಳನ್ನು ನಿಲ್ಲಿಸಬೇಡಿ. ಹೋಗಿ ಬರುವಂತಹ ಭಗವದ್ಭಕ್ತರಿಗೆ ತೊಂದರೆಯಾಗುವ ರೀತಿಯಲ್ಲಿ ಯಾರು ಕೂಡ ದಾರಿಯಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು ಈ ಮೂಲಕ ವಿನಂತಿಸುತ್ತೇವೆ. ಅದೇ ರೀತಿಯಲ್ಲಿ ದಾರಿಯಲ್ಲಿ ಕೂಡ ನಿಲ್ಲಬಾರದಾಗಿ ವಿನಂತಿ. ರಸೀದಿಯನ್ನು ಪಡೆದುಕೊಳ್ಳಬೇಕು. ಕೋರಿ ಬಂದವರು ಕೂಡ 100 ರೂಪಾಯಿಗಳ ರಸೀದಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿ. ಕೌಂಟರ್ನಲ್ಲಿ ಹಣವನ್ನು ಕೊಟ್ಟು 100 ರೂಪಾಯಿ ಕೊಟ್ಟು ರಸೀದಿಯನ್ನು ಪಡೆದುಕೊಳ್ಳಬೇಕು. ನಿಮ್ಮ ಗಂಧದ ಕೋರಿಗೆ ನೀವೇ ಜವಾಬ್ದಾರಿಯಾಗಿರುತ್ತೀರಿ. ದಯವಿಟ್ಟು ಯಾರು ಕೂಡ ಕೋರಿಯ ಬಗ್ಗೆ ಗಮನವಿರಲಿ. ಇಂದು ನಡೆಯುವಂತಹ ಮಹಾ ಅನ್ನದಾನದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ನಾವು ಸಹಾಯವನ್ನು ನೀಡುವರೆ ಕೌಂಟರಲ್ಲಿ ಬಂದು ಹಣವನ್ನು ಕೊಟ್ಟು ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ. ಬಂದಂತಹ ಎಲ್ಲ ಊರ ಹಾಗೂ ಪರವೂರ ಭಗವದ್ಭಕ್ತರಿಗೆ ಒಂದು ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಸ್ವೀಕರಿಸಿ ತರಬೇಕಾಗಿ ಈ ಮೂಲಕ ವಿನಂತಿ. ಆದರಣೀಯ ಭಗವದ್ಭಕ್ತರೇ, ದಯವಿಟ್ಟು ದಾರಿಯಲ್ಲಿ ಯಾರು ನಿಂತು ಮಾತಾಡಬೇಡಿ. ಭಗವದ್ಭಕ್ತರು ಆ ಕಡೆಗೆ ತಿರುಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಯಾರು ಕೂಡ ದಾರಿಯಲ್ಲಿ ನಿಂತು ಮಾತಾಡೋದಾಗಲಿ ತೊಂದರೆ ಆಗಬಾರದು. ದಯವಿಟ್ಟು ಅಲ್ಲಿ ಚಾರ್ನ ವ್ಯವಸ್ಥೆ ಇದೆ, ಹೋಗಿ ಆಸೀನರಾಗಬೇಕಾಗಿ ಈ ಮೂಲಕ ವಿನಂತಿ.
ಆದರಣೀಯ ಭಗವದ್ಭಕ್ತರಿಗೆ ಮಾನ್ಯ ಶ್ರೀ ಯನಮಂಗಲ ಸುಬ್ರಹ್ಮಣ್ಯ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದು ಅನ್ನದಾನ ಸೇವೆಗೆ ಸಾಲ ನೀಡುವಲ್ಲಿ ನನ್ನಂತ ಎಲ್ಲ ಕೂಡ ನೋಟಲ್ಲಿ ಬಂದು ಹಣವನ್ನು ಕೊಟ್ಟು ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿ. ನನ್ನಂತ ಎಲ್ಲ ಊರ ಹಾಗೂ ಪರ ಊರ ಭಗವದ್ಭಕ್ತರಿಗೆ ಇಂದು ಮಧ್ಯಾಹ್ನ ಅನ್ನದಾನ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಅನ್ನಭೋಜನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸುತ್ತೇವೆ. ಇಂದು ಅನ್ನದಾನಕ್ಕೆ ಮಹಾದಾನಿಗಳಾಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಅಶ್ವತ್ಥಮ್ಮ ಕುಟುಂಬಾಧಿಗಳು 1 ಲಕ್ಷ ರೂಪಾಯಿಗಳ ಪರಾಮರ್ಶವನ್ನು ನೀಡಿದ್ದಾರೆ. ಅವರಿಗೆ ಸುಲ್ಬೇವರು ಮತ್ತು ಬೇರೆಯವರು ಆರೋಗ್ಯ ಸಂಪತ್ತಾಂಗಗಳು ಎಂದು ಈ ಮೂಲಕ ಆಹ್ವಾನಿಸುತ್ತಿದ್ದೇವೆ.
ಪುರುಷೋತ್ತಮ
ಅನ್ನದಾನಕ್ಕೆ ಜಯರಾಮ ಅವರ ಶೋರೂಮ್ ಮೇಲೆ 1,000 ಸರ್ಕಾರಿ ಆಡಿಯೋ ಬರ್ಪನಿಗೆ ನೆಟ್ ಬರ್ಪನಿಗೆ ಕೇಳ್ಕೊಳ್ಳಿ.
ಮಹಾಸಭಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ನಡೆಯುವಂತಹ ಈ ಜಾತ್ರೋತ್ಸವದಲ್ಲಿ ತಾವೆಲ್ಲರೂ ಕೂಡ ತನ್ನ ಮನ ಧನಗಳಿಂದ ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ. ಅನ್ನದಾನಕ್ಕೆ ಸಾವಡ್ಕದ ದೀಪ್ತಿಯವರು 500 ರೂಪಾಯಿಯನ್ನು ಕೊಟ್ಟು ಸಹಕರಿಸಿದ್ದಾರೆ. ಉದಯಕುಮಾರ್ ನಾಯಕ್ ಒಡ್ಯ 510 ರೂಪಾಯಿ ಕೊಟ್ಟು ಸಹಕರಿಸಿದ್ದಾರೆ. ಇವರಿಗೂ ಕೂಡ ಆಂತರಂತ ಧನ್ಯವಾದಗಳು.
32 ವಾಹನ ಮುಖ್ಯ ರಸ್ತೆಯಲ್ಲಿ ಒಂದು ಅಂಗಡಿಯ ಮುಂಭಾಗದಲ್ಲಿ ನಿಲ್ಲಿಸಿದ್ದಾರೆ. ದಯವಿಟ್ಟು ಅದನ್ನು ತೆರವುಗೊಳಿಸಬೇಕಾಗಿ ಮೂಲಕ ವಿನಂತಿಸುತ್ತಿದ್ದೇವೆ. ಅದವರಿಗೆ ವ್ಯಾಪಾರಕ್ಕೆ ತೊಂದರೆ ಆಗುತ್ತಿದೆ ಅಂತ ದಯವಿಟ್ಟು A21 NA 6032 ಗಾಡಿ ನಂಬರ್ ಗಾಡಿಯನ್ನು ಅಲ್ಲಿ ತೆರವುಗೊಳಿಸಬೇಕಾಗಿ ಈ ಮೂಲಕ ವಿನಂತಿ. ದಯವಿಟ್ಟು ಸಂಬಂಧಪಟ್ಟವರು A21 NA 6032 ವಾಹನವನ್ನು ಅಲ್ಲಿ ತೆರವುಗೊಳಿಸಬೇಕಾಗಿ ಈ ಮೂಲಕ ವಿನಂತಿ.
ಒಂದು ಕೋಲು ಹಂತಗಟ್ಟೆಯಲ್ಲಿ ಆಗಮಿಸಿ ಹೋಗ್ತಾ ಇದೆ. ಆದರಣೀಯ ಭಗವದ್ಭಕ್ತಾಭಿಮಾನಿಗಳೇ, ಆಡಳಿತ ಮುಕ್ತೇಶ್ವರ ವಿಶೇಷ ಮುಖ್ಯಮಂತ್ರಿ ಹಾಗೂ ನಮ್ಮ ವಿಭಾಗ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಅಶೋಕ್ ಕುಮಾರ್ ಅವರ ಒಂದು ಮುತುವರ್ಜಿಯಲ್ಲಿ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಈ ವರ್ಷದಿಂದ ಇಲ್ಲಿ ಅನ್ನ ಸಂತರ್ಪಣೆ ಯೋಜನೆಗೆ ಚಾಲನೆ ನೀಡಲಾಗಿದೆ. ಇದಕ್ಕೆಲ್ಲ ತಮ್ಮ ಸಹಕಾರವನ್ನು ಕೇಳಿಕೊಳ್ಳುತ್ತಾ ಕೆಳಗೆ 4 ಕೌಂಟರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೇದಿಕೆ ಎಡಬದಿಗೆ ಮಹಿಳೆಯರಿಗೆ ಹಾಗೂ ಬಲಬದಿಗೆ ಪುರುಷರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲ ಒಂದು ಶ್ರೀ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಟ್ಟು ಶ್ರೀ ದೈವದ ಕೆಳಗಿನ ದೇವಸ್ಥಾನಕ್ಕೆ ಹೋಗಿ ಮೇಲೆ ಬಂದ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯು ಆರಂಭಗೊಳ್ಳಲಿದೆ.
ದೇವರನ್ನ ದರ್ಶನ ಬಲಿ ನಡೆದು ರಾತ್ರಿಗೆ ರಂಗಪೂಜೆಗೆ ರೀತಿ ಗಿರುವಾಳ ಬಂಡಾರ ಅರ್ಲಪದ ಸನ್ನಿಧಾನಕ್ಕೆ ಬಂದು ಆ ಗರುಡ ನೇಸಾತ್ವರ್ತನ ಅಂಚನೆ ಮನದಾನಿ ಮಕರ ತೋರಣ ಹಿರಿಯ ಎಲ್ಲ ತಾನಿ ಎಲ್ಲೆವಲಾಗ್ಲೇ ಸೇರಿದ ಮುಡುಕು ಸಿರಿಮುಡಿದ ಬಲ್ಪು ತೋಜಿ ಬರ್ತಾನೆ ಅಂಚನೆ ಮನದಾನಿ ಓಡೆ ದಿನ ಆ ನೆಲ್ಲೆವಲಾಗ್ಲೇ ಸಿರಿಮುಡಿದ ಬಲ್ಪು ತೋಜಿ ಬರ್ತಾನೆ ಅಂಚನೆ ಇಂಥ ದಿನ ಆ ರಾಜೇಂದ್ರ ಒಂಜಿ ಬಿಟ್ಟು ಮಂಜಾಂತ ಬಿಟ್ಟು ಬೇಡಿ ಎಲ್ಲ ರಾತ್ರಿಗೆ ಆ ತಮ್ಮಿಗೆ ರೀತಿ ಕೊಂಡೆಪಾಟಿ ಸನ್ನಿಧಾನ ಕೂತು ಅವಭೃತ ಸ್ಥಾನ ಅಂತ ಬರ್ತದೆ ಏ ರೀತಿ ಅದು ಹೇಳ್ಬಿಟ್ಟು ಅದು ಅರುಣ ಸನ್ನಿಧಾನ ಹೊಡೆದು ಅದು ರಣಮಂಗಳು ಕೂತು ಸ್ವಲ್ಪ ಆ ಭಂಡಾರ ದೀಪ ನಾಡಿಗೆ ಸಂಪೂರ್ಣ ಮಾತು ದೇವರ ದೈವಗಳನ್ನ ಅನುಗ್ರಹ ಅಂಚನೆ ಮಾತಾ ಸೇರಿಂಚಿ ಬತ್ತಾದಿಗಳು ಒಂಜಿಬಿಟ್ಟು ಮಂಜಾಂತ ಬಿಡಿದ ತಿರುಪತಿ ಮೂಜೂರು ಮುಸ್ತಾನ್ ದೇವರಿಗಳು ಸ್ವಾಮಿ ಸುಬ್ರಾಯ ದೇವರಿಗಳ ಆ ಇರೋಲಾಗಲಿಲ್ಲ ರಾಜೇಂದ್ರ ದೇವರುಗಳ ಸೇರಿ ನಮ್ಮ
ಭಕ್ತರಲ್ಲಿ ವಿನಂತಿಸ್ತಾ ಇದ್ದೇವೆ. ಅನ್ನಪ್ರಸಾದ ಈಗಾಗಲೇ ಬೆಳಗಿನ ನಂತರದಲ್ಲಿಯೇ ಆರಂಭವಾಗಿದೆ. ವ್ಯವಸ್ಥೆಗಾಗಿ 4 ಕೌಂಟರ್ಗಳನ್ನು ಮಾಡಲಾಗಿದೆ. ನೂಕುನುಗ್ಗಲಿನಲ್ಲಿ ಎಲ್ಲ ಭಕ್ತ ಮಹಾಶಯರು ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೆಯೇ ದೇವರುಗಳಲ್ಲಿ ಹರಕೆಯ ಕೋರಿಕೊಳ್ಳುವವರು ಕೌಂಟರ್ನಲ್ಲಿ ಬಂದು ರಸೀದಿಯನ್ನು ಮಾಡಿಕೊಂಡು ಕೋರಿಗಳನ್ನು ತಾವೆತ್ತಿಕೊಂಡು ಹೋಗುವುದು. ಈಗಾಗಲೇ ಅನ್ನ ಪ್ರಸಾದ ವ್ಯವಸ್ಥೆ ಸಿದ್ಧವಾಗಿದೆ. ಎಲ್ಲರೂ ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಪಾತ್ರರಾಗಬೇಕಾಗಿ ಬಯಸಿದ್ದೇವೆ. ಗಾರುಡಿಗೆ ಕ್ಷೇತ್ರವಾದ ಕಾರಣ ಸ್ವಚ್ಛತೆಯನ್ನು ಕಾಪಾಡುವುದು ಕೂಡ ನಮ್ಮೆಲ್ಲರ
ತಂದಂತಹ ಎಲ್ಲ ಭಗವದ್ಭಕ್ತರು ಕೂಡ 100 ರೂಪಾಯಿಯ ರಸೀದಿಯನ್ನ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಬೆಳ್ಳಿಯ ಹಾಗೂ ಚಿನ್ನದ ಆಭರಣಗಳು ಬೇಕಾಗಿದ್ದಲ್ಲಿ ಕೌಂಟರ್ ಲಭ್ಯವಿದೆ. ಹಣವನ್ನು ಕೊಟ್ಟು ಪಡೆದುಕೊಳ್ಳಬೇಕಾದ ವಿನಂತಿ. ಅನ್ನದಾನಕ್ಕೆ ಸಹಾಯ ಮಾಡುವವರೇ ಕೌಂಟರ್ ಬಂದು ಹಣವನ್ನು ಕೊಟ್ಟು ಈ ಒಂದು ಪುಣ್ಯಕಾಯಲ್ಲಿ ತಾವು ಕೂಡ ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ವಿನಂತಿ. ದೇವರು ತಂದಂತಹ ಎಲ್ಲ ಭಗವದ್ಭಕ್ತರು ಕೂಡ 100 ರೂಪಾಯಿಯ ರಸೀದಿಯನ್ನು ಕೌಂಟರ್ನಿಂದ ಪಡೆದುಕೊಳ್ಳಿ. ನಿಮ್ಮ ಕೂಲಿಗಳನ್ನು ನೀವೇ ಸರಿಯಾಗಿ ನೋಡಿ ಕೊಂಡು ಹೋಗಬೇಕಾದ ವಿನಂತಿ. ಯಾವುದೇ ಕಾರಣಕ್ಕೂ ಬದಲಿಸಿ ಕೊಂಡು ಹೋಗಬಾರದು. ರಸೀದಿ 100 ರೂಪಾಯಿಯ ರಸೀದಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಕೌಂಟರ್ನಲ್ಲಿ ಹಣವನ್ನು ಕೊಟ್ಟು ರಸೀದಿಯನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿ.
ಬಂದಂತಹ ಎಲ್ಲ ಭಗವದ್ಭಕ್ತರು ಕೂಡ 100 ರೂಪಾಯಿಯ ರಸೀದಿಯನ್ನು ಕಡ್ಡಾಯವಾಗಿ ಕೈಯಲ್ಲಿ ಹಿಡಿದುಕೊಳ್ಳಿ. ನಿಮ್ಮ ಕೋಳಿಗೆ ನೀವೇ ಜವಾಬ್ದಾರಾಗಿರುತ್ತೀರಿ. ದಯವಿಟ್ಟು ಯಾರು ಕೂಡ ಕೋಳಿಯನ್ನು ಬದಲಿಸಿ ಹಾಗೂ ಹೆಚ್ಚುವರಿಯಾಗಿ ಕೊಂಡು ಹೋಗಬಾರದಾಗಿ ವಿನಂತಿ. 100 ರೂಪಾಯಿಯ ರಸೀದಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಿ. ಬಂದಂತಹ ಎಲ್ಲ ಊರ ಹಾಗೂ ಪರವೂರ ಭಗವದ್ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲರೂ ಕೂಡ ಸ್ವೀಕರಿಸಿ ತೆರಳಬೇಕಾದ ಈ ಮೂಲಕ ವಿನಂತಿ. ಅದೇ ರೀತಿಯಲ್ಲಿ ಊರ ಹಾಗೂ ಪರವೂರ ಸಹಕಾರದೊಂದಿಗೆ ನಮ್ಮ ನೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಸಾದ ಭೋಜನವನ್ನು ಪ್ರಾರಂಭಿಸಿದ್ದೇವೆ. ತಾವೆಲ್ಲರೂ ಕೂಡ ಈ ಪುಣ್ಯಕಾಲದಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿಯನ್ನ ಮಾಡುತ್ತಿದ್ದೇವೆ. ಬಂದಂತಹ ಎಲ್ಲ ಊರ ಹಾಗೂ ಪರವೂರ ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ಈ ಮೂಲಕ ವಿನಂತಿ. ಕೋರಿಕೊಂಡಾಗಲೇ ಮಾತ್ರ 100 ರೂಪಾಯಿ ರಸೀದಿ ಜೊತೆಯಲ್ಲಿ ಕೌಂಟರ್ 100 ರೂಪಾಯಿ ಕೊಡದು ರಸೀದಿ ತಗೊಂಡು ಬಂದದ್ದು ಕೇಳೋದಿಲ್ಲ. ಬಂದಂತಹ ಎಲ್ಲ ಊರ ಹಾಗೂ ಪರವೂರ ಭಗವದ್ಭಕ್ತರಿಗೆ ಅನ್ನಪ್ರಸಾದ ವಿತರಣೆಯಾಗುತ್ತಿದೆ. ದಯಮಾಡಿ ಎಲ್ಲರೂ ಸ್ವೀಕರಿಸಿ ತೆರಳಬೇಕಾಗಿ ಈ ಮೂಲಕ ವಿನಂತಿ. ಅನ್ನಪ್ರಸಾದಕ್ಕೆ ಸಹಕರಿಸಿದಂತ ಎಲ್ಲ ಊರ ಹಾಗೂ ಪರವೂರ ಭಗವದ್ಭಕ್ತರಿಗೆ ಶ್ರೀ ಎಳಮಂಗಲ ಸುಬ್ರಹ್ಮಣ್ಯ ಸಭೆಯವರು ಮತ್ತು ದೈವಗಳು ಸಂಪೂರ್ಣವಾದ ಆಯುರ್ವೇದವನ್ನು ನೀಡಲಿ ಎಂಬುದರಲ್ಲಿ ಈ ಮೂಲಕ ವಿನಂತಿ. ಅನ್ನದಾನಕ್ಕೆ ಸಹಾಯ ಮಾಡಿದಂತಹ ಎಲ್ಲ ಊರ ಹಾಗೂ ಪರವೂರ ಭಗವದ್ಭಕ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.
ಕ್ಷೇತ್ರಡು ನಡಮಲ್ಲಿ ಪನಂಚಿನ ಅನ್ನಪ್ರಸಾದವು ಕೈ ಜೋಡಿಸೈನಂಚಿನ ಮಾತ ಊರ್ದ ಪರವೂದ ಭಕ್ತ ಮಹಾಶಯರಿಗೆ ಕ್ಷೇತ್ರದ ವತಿಯಲ್ಲಿ ಅಭಿನಂದನೆ ಸಲ್ಲಿಸುವುದಿಲ್ಲ.
ಕ್ಷೇತ್ರದ ಒತ್ತಿಡಿದ ನಂತರಂಚಿನ ಲಕ್ಕಡಿ ಕೂಪನ್ ನೆತ್ತ ಪುಸ್ತಕ ಬೇತೊಂದು ಕೌಂಟರ್ ಆಡ್ಕೊಂತದ್ದು ಐಟಿ ತಿನ್ನಂಚಿನ ಟಿಕೆಟ್ನ ಮುಕ್ತದ ಕೊರಿಯಲ್ಲ ಇದ್ಲಿಗೆ ಮಸ್ತ್ ಧನ್ಯವಾದಗಳು ಅದನ್ನ ಐದು ಕೌಂಟರ್ ದಯಮಾಂತದ ಇತ್ತಾರೆ ಕೊಡಲಿ ಒಂತ ಬರ್ತದು ಲಕ್ಕಡಿ ಕೂಪಂದ ಲಕ್ಕಿ ಡ್ರಾ ಆಯಿರೋದು ಅಂಚಾಯಿನ ಹತ್ರ ಲಕ್ಕಡಿ ಪುಸ್ತಕ ಬೇತೊಂದಂಚಿನಾಗಲಿ ಇದು ಬೇತೊಂದಂಚಿನ ಪುಸ್ತಕಗಳು ಟಿಕೆಟ್ ಇಕ್ಕಿನ ಮುಗಿತು ಕೊರಿಯರ್ನ ಭಾರಿ ಇಟ್ಟು ಇಜ್ಜಿನ ಅಂಡಲ್ಲ ಏನು ಕೌಂಟರ್ಗೆ ಇಟ್ಟಾలి ಅನ್ನಪ್ರಸಾದ ಸ್ವೀಕಾರ ಮಂದಿರ ಏನೆಲ್ಲ ಬಾಕಿತ್ತಂದ ಸಭಾಭವನಡು ವ್ಯವಸ್ಥೆ ಆಗುಂಡು ಮಾತೆಲ್ಲ ಹೋದು ಅನ್ನ ಸ್ವೀಕಾರ ಮಂಡಳಿ ದಯಮಂತಿಗೆ ಅನ್ನ ಸ್ವೀಕಾರ ಮಲ್ಪಂದೆ ಏರ್ಲ ಪಾಯರಲ್ಲಿ ಅವೇ ರೀತಿ ನಡಪನಂಚಿನ ಅನ್ನ ಪ್ರಸಾದವು ಸಹಾಯ ಧನ ಕೊರದು ಸಹಕಾರ ಕೊಡುವಂತಿನ ನಮ್ಮ ಕ್ಷೇತ್ರದ ಶಾಸಕರು ಊರ್ದ ಪರ ಊರ್ದ ಭಕ್ತ ಮಹಾಶಯರಿಗೆ ಕ್ಷೇತ್ರದ ವತಿಯಿಂದ ಅಭಿನಂದನೆ ಸಲ್ಲಿಸುವುದಿಲ್ಲ.
ಕ್ಷೇತ್ರದ ವತಿಡಿದು ಮಲ್ಪನಂಚಿನ ಲಕ್ಕಡಿ ಕೂಪಂಡ ಪುಸ್ತಕ ಏರಲ್ಲ ಬೇತೊಂದು ಪೋಯಿನಕ್ಕೆ ಬಾಕಿ ತಂಡ ಕೊಡಿಯರ ಕೌಂಟರ್ಗಳು ದಯಮಂತ ಕೊರಲೆ ಒಂತ ಕೊಡ್ತದು ಲಕ್ಕಡಿ ಕೂಪನ್ ಡ್ರಾ ಆಯರ ಉಂಡು ದಯಮಂತದ ಏರಲ್ಲ ಲಕ್ಕಡಿ ಕುದ ಪುಸ್ತಕ ಬೇತೊಂದು ಬೋದಿತ್ತಂಡ ಐನಿ ಕೌಂಟರ್ ಬತ್ತು ಕೊರಲೆ ಕೆಲವೇ ಪೊರ್ತುಗಳು ಲಕ್ಕಡಿ ಕೂಪನ್ ಡ್ರಾ ಆಯರ ಉಂಡು ಲಕ್ಕಡಿ ಪದ ಟಿಕೆಟ್ ಏರಲ್ಲ ಬೋರ್ಡ್ ನಿಂತಿನ ಕೌಂಟರ್ ಬರ್ತದೆ ಲಕ್ಕಡಿ ಪದ ನೋಡಿ ಅಂಚನೆ ಲಕ್ಕಡಿ ಪದ ಪುಸ್ತಕಗಳು ಏರಲ್ಲ ಬೇತೊಂದು ಬೋದಿತ್ತಾರಲ್ಲ ಕುರಿಯರ ಬಾಕಿ ತನ್ನ ಕೌಂಟರ್ಡು ಆ ಪುಸ್ತಕಗಳು ಮುಗಿತು ಕುರಿಯರನ್ನ ಭಾರಿ ಎಡ್ಡೆ ಇಜ್ಜಿಂದಾಂಡಲ್ಲ ಪುಸ್ತಕದ ಕಡೆನು ಕೌಂಟರ್ಗೆ ಎತ್ತಾಳೆ ಒಂತ ಪುರ್ತಡು ಲಕ್ಕಡಿ ಕೂಪಂದ ಡ್ರಾ ಆಯರುಂಡು ಹರಿಕೆ ರೂಪದಲ್ಲಿ ಸಿಂಹಾಳ ತಂದವರು ಚೀಟಿಯನ್ನ ತೋರಿಸಿ ಸಿಂಹಾಳವನ್ನ ಬೇಗ ಬೇಗ ಬಂದು ಪಡೆದುಕೊಳ್ಳಬಹುದು. ಸಿಂಹಾಳದ ಚೀಟಿ ಮಾಡಿದವರು ಚೀಟಿಯನ್ನು ತೋರಿಸಿ ಸಿಂಹಾಳವನ್ನ ಪಡೆಯಬಹುದು. ಆದಷ್ಟು ಬೇಗ ಬಂದು ಸಿಂಹಾಳವನ್ನ ಪಡೆದುಕೊಂಡು ನಮ್ಮೊಂದಿಗೆ ಸಹಕರಿಸಿ.
ಬಂದಂತಹ ಎಲ್ಲ ಭಗವದ್ ಭಕ್ತರು ಚೀಟಿಯನ್ನು ತೋರಿಸಿ ಬಂದಿರುವಂತಹ ನಿಮ್ಮ ನಮಸ್ತೆ ವೀಕ್ಷಕರೇ, ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವರ ಜಾತ್ರೋತ್ಸವ ಕಳೆದ ಜನವರಿ 22ರಿಂದ ಆರಂಭಗೊಂಡು ಅದರ ನಂತರ ಶ್ರೀದೇವರ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ದೇವಸ್ಥಾನದಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮಗಳು, ವೈದಿಕ ಕಾರ್ಯಕ್ರಮಗಳು. ಅದರ ನಂತರ ಈಗ ಕಳೆದ 3 ದಿನಗಳಿಂದ ಆರ್ಲಪ್ಪದವು ಶ್ರೀ ಪೂಮಾಣಿ ಕಿನ್ನಿಮಾಣಿ ಪಿಲಿಭೂತ ದೈವಸ್ಥಾನದ ಈ ಒಂದು ಸನ್ನಿಧಿಯಲ್ಲಿ ದೈವಗಳ ಪೂಮಾಣಿ ಮತ್ತು ಈರ್ವೇರು ಉಳ್ಳಾಕುಳು ಅಂತ ಪ್ರಸಿದ್ಧಿಗೊಂಡಿರುವಂತಹ ಪೂಮಾಣಿ ಮತ್ತು ಕಿನ್ನಿಮಾಣಿ ದೈವಗಳ ನೇಮೋತ್ಸವ ಕೂಡ ಕಳೆದ 2 ದಿನಗಳಲ್ಲಿ ನಡೆದಿರುವಂಥದ್ದು. ಇವತ್ತು ಪ್ರಧಾನವಾಗಿ ಬಹಳ ಕಾರಣಿಕ ಪ್ರಸಿದ್ಧವಾಗಿರುವಂಥದ್ದು, ಇತಿಹಾಸ ಪ್ರಸಿದ್ಧವೂ ಕೂಡ ಆಗಿರುವಂಥದ್ದು. ಅನೇಕ ಪರವೂರಿನಲ್ಲಿಯೂ ಕೂಡ ಅನೇಕ ಭಕ್ತರನ್ನು ಹೊಂದಿಕೊಂಡಿರುವಂತಹ ಶ್ರೀ ಪಿಲಿಭೂತ ಸಾನ್ನಿಧ್ಯದ ಇವತ್ತು ನೇಮೋತ್ಸವ ಇವತ್ತು ನಡೆಯುತ್ತಾ ಇರುವಂಥದ್ದು. ಬಹುಶಃ ವಿಶೇಷವಾಗಿ ಇವತ್ತು ಈ ಬಾರಿ ಅಂದರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಣಮಂಗಲ ಈ ಸುಬ್ರಹ್ಮಣ್ಯ ದೇವರ ಈ ಒಂದು ಆರ್ಲಪ್ಪದವು ಪೂಮಾಣಿ ಕಿನ್ನಿಮಾಣಿ ಪಿಲಿಭೂತ ದೈವಸ್ಥಾನದ ಈ ಒಂದು ಜಾತ್ರೋತ್ಸವದ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸೇರಿರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಒಂದು ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಆರಂಭಿಸಿರುವಂಥದ್ದು ಇದೇ ಮೊದಲ ಬಾರಿಗೆ ಈ ವರ್ಷದಿಂದ ಆರಂಭವಾಗಿರುವಂಥದ್ದು. ಬಹುಶಃ ಇಲ್ಲಿನ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಬಹುಶಃ ಈ ಊರಿನ ಅನೇಕ ದಾನಿಗಳ ನೆರವಿನಿಂದ ಕಳೆದ 2 ದಿನಗಳಲ್ಲಿ ಕೇವಲ 2 ದಿನಗಳಲ್ಲಿ ನಿರ್ಧಾರಗೊಂಡಂತಹ ಇವತ್ತು ಅನ್ನ ಸಂತರ್ಪಣೆ, ಇವತ್ತು ಸಾವಿರಾರು ಭಕ್ತಾಭಿಮಾನಿಗಳಿಗೆ ಒಂದು ಅನ್ನಪ್ರಸಾದವನ್ನು ವಿತರಣೆ ಮಾಡುವಂತಹ ವ್ಯವಸ್ಥೆ ಇವತ್ತು ರಣಮಂಗಲ ಸಭಾಭವನದಲ್ಲಿ ನಡೀತಾ ಇದೆ. ಬಹುಶಃ ಕಳೆದ ವರ್ಷ ಏನು ಬ್ರಹ್ಮಕಲಶದ ಸಂದರ್ಭದಲ್ಲಿ ಜೀರ್ಣೋದ್ಧಾರಗೊಂಡು ಈಗಾಗಲೇ ಇಲ್ಲಿ ರಣಮಂಗಲ ಸಭಾಭವನ ಕೂಡ ಆಗಿರುವಂಥದ್ದು. ಈ ಸಭಾಭವನದಲ್ಲಿ ಸೇರಿರುವಂಥ ಇವತ್ತು ಎಲ್ಲ ಭಕ್ತಾಭಿಮಾನಿಗಳು ಕೂಡ ಅನ್ನಪ್ರಸಾದ ವಿತರಣೆ ಆಗ್ತಾ ಇದೆ. ಬಹುಶಃ ಈ ಮೊದಲಿನ ವರ್ಷಗಳಲ್ಲಿ ನಾವು ನೋಡಿದರೆ ಬಹುತೇಕ ಈ ಪಾಣಾಜೆಯ ಆರ್ಲಪ್ಪದವಿನ ಪುಣ್ಯ ಮಣ್ಣಿನಲ್ಲಿ ನಡೆದಿರತಕ್ಕಂಥ ಎಲ್ಲ ನೇಮೋತ್ಸವದ ಕಾರ್ಯಕ್ರಮದಲ್ಲೂ ಕೂಡ ಭಕ್ತರಿಗೆ ಕೇವಲ ದೈವದ ಪ್ರಸಾದ ರೂಪವಾಗಿ ಮಾತ್ರ ಸಿಗ್ತಾಯಿತ್ತು. ಆದರೆ ಈ ಬಾರಿ ಸೇರಿರುವಂಥ ಎಲ್ಲ ಭಕ್ತರು ಕೂಡ ಅಂದರೆ ಪಿಲಿಭೂತ ಇವತ್ತು ಮಳರಾಯ ಮತ್ತು ಪಿಲಿಭೂತ ದೈವದ ನೇಮೋತ್ಸವ ಬಹುಶಃ ಬೆಳಗಿನಿಂದ ಆರಂಭಗೊಂಡು ಸಂಜೆ ಇನ್ನೂ ಕೂಡ ರಾತ್ರಿಯವರೆಗೂ ಕೂಡ ನೇಮೋತ್ಸವ ನಡೆಯುತ್ತದೆ. ಹಾಗಾಗಿ ಅನೇಕ ಭಕ್ತಾಭಿಮಾನಿಗಳು ಪರವೂರಿನಿಂದಲೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಹಾಗಾಗಿ ಈ ಬಾರಿ ಸ್ಥಳೀಯರ ಭಕ್ತಾಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಶಾಸಕರ ಒಂದು ಮುಂದಾಳತ್ವದಲ್ಲಿ ಇವತ್ತು ಅನ್ನಪ್ರಸಾದವನ್ನು ವಿತರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಹುಶಃ ಸಾವಿರಾರು ಮಂದಿ, ಎಷ್ಟು ಮಂದಿ ಇಲ್ಲಿಗೆ ದೈವದ ಒಂದು ಕಾರಣಿಕತೆಗೆ ಪೂರಕವಾಗಿ ಇಲ್ಲಿ ಎಷ್ಟು ಮಂದಿ ಆಗಮಿಸ್ತಾರೆ, ಅದಕ್ಕೆ ಎಲ್ಲರಿಗೂ ಕೂಡ ಬೇಕಾದಂತಹ ಅನ್ನಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿನ ಕಾರ್ಯಕರ್ತರು ದಾನಿಗಳ ನೆರವಿನಿಂದ ಶಾಸಕರ ಮುಂದಾಳತ್ವದಲ್ಲಿ ಇವತ್ತು ಮಾಡ್ತಾ ಇರುವಂಥದ್ದು. ಬಹುಶಃ ರಣಮಂಗಲದ ಈ ಸಭಾಭವನದಲ್ಲಿ ಸಂಪೂರ್ಣವಾಗಿ ಭಕ್ತಾಭಿಮಾನಿಗಳು ಅನ್ನಪ್ರಸಾದಕ್ಕಾಗಿ ನಿಂತಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಪ್ರಮುಖರಾಗಿರುವಂತಹ ಲಕ್ಷ್ಮೀನಾರಾಯಣ ರೈ ಕಿದಂಬಾಡಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಈ ಅನ್ನಪ್ರಸಾದದ ಈ ಬಾರಿಯ ವ್ಯವಸ್ಥೆ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಕೇಳಬೇಕು. ನಮಸ್ತೆ ಸರ್. ನಮಸ್ತೆ. ಬಹಳ ಖುಷಿಯಿಂದ ಇದ್ದೀರಾ. ಈ ಬಾರಿ ಏನು ಬಂದಿರುವಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಅನ್ನಪ್ರಸಾದ ವಿತರಣೆ ಮಾಡುವಂಥ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ. ಇದು ಹೇಗಾಯಿತು, ಎಲ್ಲಿಂದ ಯೋಚನೆ ಆರಂಭ ಆಯಿತು, ಹೇಗಾಯಿತು? ನಮಗೆ ಬ್ರಹ್ಮಕಲಶದ ಈ ದೈವಸ್ಥಾನದ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗುವಾಗಲೇ ನಮಗೊಂದು ಆಸೆ ಇತ್ತು, ಇದು ಅನ್ನ ಸಂತರ್ಪಣೆ ಮಾಡಬೇಕಂತ. ಹಾಗೆ ಬ್ರಹ್ಮಕಲಶದಲ್ಲಿ ಅನ್ನ ಸಂತರ್ಪಣೆ ಆಯಿತು. ಹಾಗೆ ಪಿಲಿಭೂತ ಉತ್ಸವದ ದಿವಸ ಆಗಲಿಲ್ಲ, ಅದೊಂದು ಆಗ್ತಾ ಇರಲಿಲ್ಲ. ತುಂಬ ವರ್ಷಗಳಿಂದ ಸಾಧಾರಣ 800 ವರ್ಷದಿಂದಲೇ ಆಗ್ತಿರಲಿಲ್ಲ, ಯಾವುದೇ ಪದ್ಧತಿ ಇರಲಿಲ್ಲ. ಅದೇ ದೈವದ ಒಂದು ಪ್ರೇರಣೆ ಇತ್ತು, ದೇವರ ಪ್ರೇರಣೆ ಇತ್ತು. ಯಾಕೆಂದರೆ ಈಗ ನಾವು ಅನ್ನದಾನ ಮಾಡುವ ಜಾಗ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸೇರಿದ್ದು ರಣಮಂಗಲ. ಅಂದರೆ ದೈವಸ್ಥಾನದಲ್ಲಿ ಯಾವಾಗಲೂ ಕ್ರಮ ಅಂದರೆ ಅದರಿಂದ
ಪುರಿ ಬಜ್ಜಿಲು ಕುರ್ಪಣ ಅಂತ ಪ್ರಸಾದ ಕೊಡೋದಂತ. ಈಗ ಇದು ದೇವಸ್ಥಾನದ ಜಾಗ ಆದ ಕಾರಣ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ಬೋದಂತ ಗುರು ಹಿರಿಯರ ಇದರಿಂದ ಗೊತ್ತಾಯಿತು. ಆದ ಕಾರಣ ಈ ಸಾರಿ ಇವರ ಕೋಡಿಂಬಾಡಿ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೋಡಿಂಬಾಡಿ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ರಣಮಂಗಲ ಆನುವಂಶಿ ಆಡಳಿತ ಮುಕ್ತೇಶ್ವರದ ಶ್ರೀಕೃಷ್ಣ ಬೋಳಿಲಾಯರ ನೇತೃತ್ವದಲ್ಲಿ ಮತ್ತು ಊರಿನವರ ಸಹಕಾರದೊಂದಿಗೆ ನಡೀತಾ ಇದೆ. ಭಾರಿ ಚಂದವಾಗಿ ನಡೀತಾ ಇದೆ. ಎಲ್ಲರೂ ಭಾರಿ ಸಂತೋಷದಿಂದ, ಅಂದರೆ ರುಚಿಯಾದ ಊಟ ಅನ್ನದಾನ ಆಗಿದೆ. ಎಲ್ರಿಗೂ ಸಂತೋಷ ಇದೆ. ಭಕ್ತರಿಂದ ಯಾವ ರೀತಿಯ ಸ್ಪಂದನೆ ಇದೆ ನಿಮಗೆ? ಭಕ್ತರ ಹತ್ರ ಎಲ್ಲರ ಹತ್ರ ಕೇಳ್ತಾ ಬಂದಿದ್ದೇವೆ. ಭಾರಿ ಚೆಂದ ಆಗಿದೆ. ಮನಸ್ಸಿಗೆ ಅವರ ಆತ್ಮಕ್ಕೆ ತೃಪ್ತಿ ಆಗಿದೆ. ಎಲ್ರಿಗೂ ತೃಪ್ತಿ ಆಗಿದೆ. ಭಾರಿ ಒಳ್ಳೆಯ ರುಚಿಯಾದ ಊಟ ಕೊಟ್ಟಿದ್ರಿ ಅಂತ, ಅನ್ನದಾನ ಮಾಡಿದ್ರಿ ಅಂತ ಹೇಳ್ತಾ ಇದ್ರು. ಭಾರಿ ಸಂತೋಷ ಆಗ್ತಾ ಉಂಟು. ಮನಸ್ಸಿಗೆ ಭಾರಿ ಖುಷಿ ಆಗ್ತಾ ಉಂಟು. ಧನ್ಯವಾದಗಳು ಸರ್. ಬಹುಶಃ ಕಳೆದ 2 ದಿನಗಳಿಂದ ಈ ಸಾವಿರಾರು ಮಂದಿಗೆ ಅನ್ನಪ್ರಸಾದ ವಿತರಣೆ ಆಗಬೇಕಾದ್ರೆ ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಆರ್ಲಪ್ಪದುವಿನ ಈ ಪುಣ್ಯಭೂಮಿಯಲ್ಲಿ ಕಾರ್ಯಕರ್ತರಿಗೆ ಏನು ಕೊರತೆ ಇಲ್ಲ. ತಕ್ಷಣಕ್ಕೆ ಎಷ್ಟು ಬೇಕಾದರೂ ಕಾರ್ಯಕರ್ತರು ರೆಡಿ ಆಗ್ತಾರೆ. ಅದು ಆ ದೇವತಾ ಮತ್ತು ದೈವದ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಬಹಳ ಆಸಕ್ತಿಯಿಂದ ಪಾಲ್ಗೊಳ್ತಾರೆ. ಬಹುಶಃ ಈ ಅನ್ನದಾನದಲ್ಲಿಯೂ ಕೂಡ ಈ ಯುವಕರ ತಂಡ ಬಹಳ ಮುತುವರ್ಜಿಯಿಂದ ಪರಿಶ್ರಮ ವಹಿಸಿದೆ. ಬಹುಶಃ ಯುವಕರ ತಂಡ ನಮ್ಮ ಜೊತೆಗೆ ಇದ್ದೆ. ಇದರ ಹಿಂದೆ ಸಾಕಷ್ಟು ಮಂದಿ ಇನ್ನೂ ಕೂಡ ಇದ್ದಾರೆ. ಮುಖವಾಣಿಯಾಗಿ ಇವತ್ತು ನಮ್ಮ ಜೊತೆಗೆ ಶ್ರೀಪ್ರಸಾದ್ ಪಾಣಾಜಿ ಅವರಿದ್ದಾರೆ, ಚಂದ್ರ AB ಅವರಿದ್ದಾರೆ. ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಏನು ಮಾತಾಡ್ತಾರೆ ಅಂತ ಕೇಳಬೇಕು. ನಮಸ್ತೆ. ನಮಸ್ತೆ. ಅನ್ನದಾನದ ವ್ಯವಸ್ಥೆ ಯಾವ ದಿನದಿಂದ ಈ ಆಲೋಚನೆ ಬಂತು ಮತ್ತು ಹೇಗೆ ಪ್ರಕ್ರಿಯೆ ನಡೆದು ಬಂತು? ಬಹುಶಃ ಒಂದು ಗ್ರಾಮಸ್ಥರ ಹಲವು ವರ್ಷಗಳ ಒಂದು ಕನಸು ಅದು. ಒಂದು ಅನ್ನದಾನ ಆದರೆ ಒಳ್ಳೆಯದಿತ್ತು ಅನ್ನುವಂಥದ್ದು. ಬಹುಶಃ ಅದಕ್ಕೆ ವಿಶೇಷವಾಗಿ ಶಕ್ತಿಯನ್ನು ಕೊಟ್ಟು ನಿನ್ನೆ ನಮ್ಮ ಆನುವಂಶಿಕ ಆಡಳಿತ ಮುಕ್ತೇಶ್ವರ ಹತ್ರ ನಮ್ಮ ಮೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ಅವರು ಮಾತಾಡಿದರು. ಯಾಕೆಂತೇಳಿದರೆ ಬಹಳ ದೂರದಿಂದ ಇಲ್ಲಿ ಕೇವಲ ಪಾಣಾಜೆ ಗ್ರಾಮಸ್ಥರಷ್ಟೇ ಅಲ್ಲ, ಹೊರ ಊರಿನಿಂದಲೂ ಕೂಡ ಅನೇಕ ಭಕ್ತರು ಇವತ್ತು ಈ ಕ್ಷೇತ್ರಕ್ಕೆ ಬರ್ತಾರೆ. ಇದೊಂದು ಕಾರಣೀಕವಾದಂಥ ಕ್ಷೇತ್ರ. ಬಹುಶಃ ದೈವ ಇಚ್ಛೆ ಇದ್ದರೆ ಮತ್ತು ಒಂದು ಮಾಡಬೇಕು ಅನ್ನುವಂಥ ಛಲ ಇದ್ದರೆ ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಬಹುದು ಅನ್ನುವುದಕ್ಕೆ ಇವತ್ತಿನ ಅನ್ನದಾನದ ಸೇವೆ ಅದು ಸಾಕ್ಷಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಯಾಕೆ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದರೆ, ಇವತ್ತು ಅನೇಕ ಕಡೆ ಅನ್ನದಾನ ವ್ಯವಸ್ಥೆಗಳಾಗುವಾಗ ಅದಕ್ಕೆ ಅನೇಕ ಸಮಯಗಳ ಹಿಂದೆ ಶ್ರಮ ಇರ್ತದೆ. ಆದರೆ ಇಲ್ಲಿಯ ಇವತ್ತಿನ ಅನ್ನದಾನ ಸೇವೆಯ ಹಿಂದೆ ನಿನ್ನೆ ಮಧ್ಯಾಹ್ನ ಬಹುಶಃ ಒಂದು 12 ಗಂಟೆಯ ನಂತರದ ತಯಾರಿ ಇದು. ಈ ತಯಾರಿ ನಾವು ಯಾಕೆ ಅಂತ ಹೇಳಿದರೆ, ಈ ಒಂದು ಇವತ್ತು ಅನ್ನದಾನ ಆಗಬೇಕು ಅಂತಾದರೆ ಶಾಸಕರು ಒಂದು ಮಾತನ್ನು ಹೇಳಿದರು. ನಾವು ಮುಕ್ತೇಶ್ವರ ಹತ್ರ, ನಾವು ಶ್ರೀಕೃಷ್ಣ ಬೋಳಿಲಾಯರ ಹತ್ರ ನಾನು ಮಾತಾಡ್ತೇನೆ, ಅದರ ಜೊತೆಗೆ ನಿಮಗೆ ಒಂದು ಶಕ್ತಿಯಾಗಿ ನಿಮಗೆ ಮೊದಲ ಇದಕ್ಕೆ ನಾನೊಂದು 1 ಲಕ್ಷ ರೂಪಾಯಿಯನ್ನು ಕೊಡ್ತೇನೆ. ಅದರ ಜೊತೆಗೆ ನೀವು ದಾನಿಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಈ ಕೆಲಸ ಕಾರ್ಯವನ್ನು ಮಾಡಿ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅನ್ನೋ ಮಾತನ್ನು ಹೇಳಿದರು. ಅವರ ಮಾತಿನಂತೆ ನಿರಂತರವಾಗಿ ಅವರು ಇದರ ಬಗ್ಗೆ ವಿಚಾರಣೆಯನ್ನು ಮಾಡ್ತಾಯಿದ್ರು. ಅವರ ಮಾತಿನ ಮತ್ತು ಅವರ ಸ್ಫೂರ್ತಿಯ ಜೊತೆಗೆ ಇಲ್ಲಿಯ ದಾನಿಗಳನ್ನು ನಾವು ವಿಶೇಷವಾಗಿ ಸ್ಮರಿಸಬೇಕು. ಯಾಕೆಂತ ಹೇಳಿದರೆ, ಇಲ್ಲಿ ಕಳೆದ 22 ತಾರೀಕಿನಿಂದ ಅನೇಕ ಕಾರ್ಯಕ್ರಮಗಳು ನಿರಂತರವಾಗಿ ದೇವರ ಸೇವೆಗಳು, ದೈವದ ಸೇವೆಗಳು, ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಅದರ ಜೊತೆಗೆ ದಾನಿಗಳು ಎಲ್ಲೂ ಕೂಡ ತನಗೆ ಅದು ಹೊರೆ ಅನ್ನುವಂತಹ ಒಂದು ಭಾವನೆ ಅವರಲ್ಲಿ ಬರಲಿಲ್ಲ. ಇದೊಂದು ನನ್ನ ಸೇವೆ, ನಾನು ಕೊಡಬೇಕು, ಅದು ದೈವ ಇಚ್ಛೆಯೂ ಇರ್ಬೋದು. ಅವರು ಇವತ್ತು ಭಕ್ತಿಪೂರ್ವಕವಾಗಿ ಅವರು ತನು ಮನ ಧನಗಳನ್ನು ಇಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ಅಂತ ಹೇಳಿದರೆ, ಈ ವ್ಯವಸ್ಥೆಗಳು ನಿನ್ನೆಯಿಂದ ಇವತ್ತಿಗೆ ಆಗಬೇಕಾದ್ರೆ ಇಲ್ಲಿ ಒಂದು ಯುವಕರ ತಂಡ, ಇವತ್ತು ನಾವು ಮಾತ್ರ ಅಥವಾ ಯಾರೋ ಒಬ್ಬನಿಂದ ಇದು ಸಾಧ್ಯ ಇಲ್ಲ. ಎಲ್ಲ ಯುವಕರು, ಇದು ನನ್ನ ಕೆಲಸ, ನಾವು ಅವ್ರ ಹತ್ರ ಹೇಳಬೇಕು ಅಂತಿಲ್ಲ, ನಾನು ಇಂಥ ಕೆಲಸ ಮಾಡಿ ಅಂತ ಹೇಳಬೇಕು ಅಂತಿಲ್ಲ. ಅವರು ಸ್ವಪ್ರೇರಣೆಯಿಂದ ಈ ಎಲ್ಲ ಕೆಲಸವನ್ನು ಮಾಡಿಕೊಂಡು ಎಲ್ಲಿಯೂ ಯಾವುದೇ ಕೊರತೆಗಳು ಆಗದ ರೀತಿಯಲ್ಲಿ ಇಲ್ಲಿಯ ಯುವಕರ ತಂಡ ಶ್ರಮವನ್ನು ವಹಿಸಿದ್ದಾರೆ. ಆ ತಂಡಕ್ಕೆ ನಾನು ವಿಶೇಷವಾಗಿ ಈ ಊರಿನ ಪರ ಊರಿನ ದಾನಿಗಳು, ಅದರ ಜೊತೆಗೆ ಇಲ್ಲಿನ ಯುವಕರ ತಂಡಕ್ಕೆ ನಾನು ನಮ್ಮೆಲ್ಲ ಆತ್ಮೀಯ ಮಿತ್ರರವರು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇನ್ನೊಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳುವುದೇನಂತ ಹೇಳಿದರೆ, ನಮಗೆ ಅಡುಗೆಯ ವ್ಯವಸ್ಥೆ, ಪಾಕಶಾಲೆ ಅಲ್ಲಿ ತಯಾರಿ ಮಾಡಬೇಕು. ಈಗ ನಿಮಗೆ ಗೊತ್ತಿದೆ, ಅಡುಗೆಯ ವೃತ್ತಿ ಅಂತ ಹೇಳಿದರೆ ಜನಗಳು ಸಿಗೋದು ಬಹಳ ಕಷ್ಟ ಅಡುಗೆ ಮಾಡಲಿಕ್ಕೆ. ಆದರೆ ಮುಂಗಡವಾಗಿ ಬುಕ್ಕಿಂಗ್ ಮಾಡಿದರು. ಯಾವಾಗ 1 ತಿಂಗಳು 2 ತಿಂಗಳು ಮುಂಗಡವಾಗಿ ಬುಕ್ಕಿಂಗ್ ಮಾಡಬೇಕು. ಆದರೆ ಇಲ್ಲಿ ಆ ದೈವದ ಒಂದು ಶಕ್ತಿ ಎಷ್ಟಿದೆ ಅಂತ ಹೇಳಿದರೆ, ನಿನ್ನೆ ನಾವು 12 ಗಂಟೆಗೆ ನಾವು ಹರಿಗಣೇಶ ಇವರು ನಮ್ಮ ಕುಂಜೂರು ಪಂಜದ ಅವರು ನಮ್ಮ ಆತ್ಮೀಯರು, ಹರಿಯಣ್ಣರು ಅಂತ ನಾವು ಆತ್ಮೀಯತೆಯಿಂದ ಕರೀತಾರೆ. ಅವರನ್ನು ಕೇಳಿಕೊಂಡಾಗ ಆ ದೈವದ ಇಚ್ಛೆ ನೋಡಿ ಕೇಳಿಕೊಂಡಾಗ ತಕ್ಷಣ ಒಪ್ಪಿಕೊಂಡು ಯಾವುದೇ ರೀತಿಯ ಇವತ್ತು ಇಲ್ಲಿ ಕೊರತೆಗಳಾಗದ ರೀತಿಯ ಅಷ್ಟು ರುಚಿಯಾದ ಆಹಾರವನ್ನು ಅವರು
ತಯಾರು ಮಾಡಿ ಎಲ್ಲರಿಗೂ ಇವತ್ತು ಭೋಜನದ ವ್ಯವಸ್ಥೆ, ಅನ್ನ ಪ್ರಸಾದದ ವ್ಯವಸ್ಥೆ ಆಗಬೇಕು ಅಂತ ಹೇಳಿದರೆ ನಾವು ವಿಶೇಷವಾಗಿ ಇಡೀ ಗ್ರಾಮಸ್ಥರು ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಮಗೆ ನಿನ್ನೆ ಶಾಸಕರು ಫೋನ್ ಮಾಡುವಾಗ ಕೇಳಿದರು, ಆತು ಬೇಕಾ ನಿಕ್ಲೆ ಗೊತ್ತೊನ್ನ ಭಟ್ರಿಯರು ಅಂತ ಕೇಳಿದರು ಅವರು. ಯಾಕೆಂತ ಹೇಳಿದ್ರೆ ಭಾಳ ಕಷ್ಟ ಅದು. ಆದರೆ ಅವರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ನಾನು ಹೇಳುವಂಥದ್ದು ಇಲ್ಲಿಯ ನೆಲದ ಕಾರ್ಣಿಕ ಅದು. ಈ ನೆಲ, ಈ ಪುಣ್ಯಕ್ಷೇತ್ರದ ಒಂದು ಶಕ್ತಿ ಅದು. ನಾವು ನಿಜವಾಗಿ ನಾನು ಇನ್ನೊಂದು ಭಕ್ತಾದಿಗಳಲ್ಲಿ ಎಲ್ಲರಲ್ಲಿ ನಾವು ಇವತ್ತು ಜೀರ್ಣೋದ್ಧಾರ ಸಮಿತಿಯವರು ಇರ್ಬೋದು, ಬ್ರಹ್ಮಕಲಶೋತ್ಸವ ಸಮಿತಿ ಇರ್ಬೋದು, ಇಲ್ಲಿಯ ವಿವಿಧ ಸಂಘ ಸಂಸ್ಥೆಗಳು, ಯುವಕರ ಪರವಾಗಿ ನಾನು ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದು ಇಷ್ಟೇ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ದರೆ, ನಮಗೆಲ್ಲೂ ಕೂಡ ತಿಳಿದು ವ್ಯತ್ಯಾಸಗಳಾಗಿಲ್ಲ ಆಗಿದ್ದರೆ ಇದು ಯಾಕೆಂತೇಳಿದ್ರೆ ತಕ್ಷಣ ಇದು ಆದಂಥದ್ದು, ಅದನ್ನು ಕ್ಷಮಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಚ್ಚುಕಟ್ಟಾಗಿ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಆ ಊರ ಪರವೂರ ದಾನಿಗಳು, ಇಲ್ಲಿಯ ಸೇವಕರು, ಅದೆಲ್ಲ ಯುವಕರ ತಂಡ, ಹಿರಿಯರು ಎಲ್ಲರ ಮಾರ್ಗದರ್ಶನ ಇನ್ನಷ್ಟು ಅಚ್ಚುಕಟ್ಟಾಗಿ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ. ಯಾಕೆಂತೇಳಿದ್ರೆ ನಿನ್ನೆ 12 ಗಂಟೆಯಿಂದ ಇಲ್ಲಿಯ ತನಕ ಒಂದು 2 ಲಕ್ಷ 2.5 ಲಕ್ಷ ಜೋಡಿಸುವುದು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಬಹುಶಃ ಈ ಕೆಲಸ ಆಗಿದೆ ಅಂತ ಹೇಳಿದರೆ ಅದು ನಿಜಕ್ಕೂ ಎಲ್ಲರ ಅವರ ಮನಸ್ಸಿನ ಆ ಒಂದು ಭಾವನೆಯಿಂದ ಅವರು ಹೃತ್ಪೂರ್ವಕವಾಗಿ ಕೊಟ್ಟಿದ್ದಾರೆ. ಯಾರಿಂದಲೂ ನಾವು ಎಳೆದು ತಗೊಂಡದ್ದಲ್ಲ, ಅವರು ಅವರಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಅಂಥ ದಾನಿಗಳಿಗೆ ನಾವು ಚಿರಋಣಿಯಾಗಿದ್ದೇವೆ. ಇನ್ನೂ ಕೂಡ ಈ ದೇವರು ನಮಗೆ ದೈವ ಅನುಗ್ರಹ ಮಾಡಿದರೆ ಇನ್ನಷ್ಟು ನಾವು ಈ ಸೇವೆಯನ್ನು ಮಾಡ್ತೇವೆ ಅಂತ ಹೇಳ್ತಾ, ಎಲ್ಲರ ಪರವಾಗಿ ವಿಶೇಷವಾಗಿ ಶಾಸಕರಿಗೂ ಕೂಡ ನಾವು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿನ್ನೆ 1 ಗಂಟೆ ರಾತ್ರಿ ತನಕವೂ ಕೂಡ ಅವರು ನಮಗೆ ಸಂಪರ್ಕದಲ್ಲಿದ್ದರು, ಏನು ವ್ಯವಸ್ಥೆ ಮಾಡಿದರು ಅಂತ ಹೇಳುವಾಗ. ಉಪ್ಪಿನಕಾಯಿ ಅಂತ ಹೇಳುವಾಗ ಅವರು ಹೇಳ್ತಾರೆ ಸೌತೆಕಾಯಿ ಬೇಡ, ಅದು ಮಾವಿನಕಾಯಿ ಕೊಡಬೇಕು. ಯಾಕೆಂತೇಳಿದರೆ ನಾನು ಇದನ್ನು ಹೇಳುವಂಥದ್ದು, ಇದು ಅವರ ಕಾಳಜಿಯನ್ನು ನಾವು ಮೆಚ್ಚಬೇಕು. ಅವರು ಆ 1 ಲಕ್ಷ ಕೊಡ್ತಾರೆ ಅಂತ ಆದರೆ ನಾವೀಗ ಹಣದ ವಿಚಾರ ಅಲ್ಲ, ಅದೊಂದು ಸ್ಫೂರ್ತಿ ಆಗ್ತದೆ. ಅದೇ ರೀತಿ ಎಲ್ಲ ದಾನಿಗಳಿಗೂ ನಾವು ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಎಲ್ಲರ ಸಹಕಾರವನ್ನು, ಇದು ಅವರು ಮಾಡಿದ್ದು ಇವರು ಮಾಡಿದ್ದು ಅನ್ನುವಂಥ ವಿಚಾರ ಅಲ್ಲ, ಇದು ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಸೇರಿ ಮಾಡುವಂಥ ಒಂದು ಕಾರ್ಯ ಇದು ಅಂತ ಹೇಳ್ತಾ ವಿಶೇಷವಾಗಿ ಆ ಧನ್ಯವಾದಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ನಿನ್ನೆಯಿಂದ ಮಾಧ್ಯಮ ಮಿತ್ರರು ಇದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇನ್ನೊಬ್ಬರು ಕ್ಷೇತ್ರದ ಭಕ್ತೆ ಕವಿತಾ ರೈ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಈ ಇವತ್ತಿನ ಅನ್ನಪ್ರಸಾದ ಬಹುಶಃ ಇದೇ ಮೊದಲ ಬಾರಿಗೆ, ಸಾಕಷ್ಟು ತಮಗೆ ಅನುಭವ ರೀತಿಯಲ್ಲೂ ಕೂಡ 100 ವರ್ಷಗಳಿಂದಲೂ ಕೂಡ ಇದು ಮೊದಲ ಬಾರಿಗೆ ಆಗ್ತಾ ಇರುವಂಥದ್ದು. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಯಿತು. ಇಲ್ಲಿಯ ಇದು ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಈ ಜಾತ್ರೋತ್ಸವದ ಇತಿಹಾಸದಲ್ಲಿ ನಾವು ಸಣ್ಣಗಿಂದಲೇ ಇಲ್ಲಿ ಬರ್ತಾ ಇದ್ದೇವೆ. ಅದು ಪ್ರಥಮ ಬಾರಿಗೆ ಇಲ್ಲಿ ಇಷ್ಟು ಚಂದ ಒಂದು ಭೋಜನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರು ಮತ್ತು ಇಲ್ಲಿನ ಊರ ಭಕ್ತರು ಮತ್ತು ನಮ್ಮ ಶ್ರೀಕೃಷ್ಣ ಬೊಳ್ಳಿಳ ಮುಕ್ತೇಶ್ವರರು, ಇವರು ಎಲ್ಲ ಸೇರಿಕೊಂಡು ಇಷ್ಟು ಚಂದ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಮತ್ತು ಅನ್ನಪ್ರಸಾದ ತುಂಬ ಚೆಂದ ಇತ್ತು, ಒಳ್ಳೆಯದಾಗಿದೆ. ಅರೇಂಜ್ಮೆಂಟ್ ಎಲ್ಲ ತುಂಬ ಒಳ್ಳೆಯದಾಗಿದೆ. ಪ್ರತಿ ವರ್ಷ ನಡೀತದೆ ಹಾಗೆಯೇ ಇನ್ನು ಮುಂದೆ ಕೂಡ ಇದು ಪ್ರತಿ ವರ್ಷ ನಡೀತಾ ಬರಲಿ. ಎಲ್ಲರಿಗೂ ಅಂತ ಒಂದು ಈ ಅರೇಂಜ್ಮೆಂಟ್ ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡುವ ಒಂದು ಶಕ್ತಿಯನ್ನು ದೇವರು ಕೊಡಲಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು. ಕ್ಷೇತ್ರದ ಹಲವು ಸಮಿತಿಗಳಲ್ಲಿ, ಜೀರ್ಣೋದ್ಧಾರ ಸಮಿತಿಯಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಉಮೇಶ್ ರೈ ಗಿಳಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಬಾರಿ ವಿಶೇಷವಾಗಿ ಪಿಲಿಭೂತದ ಈ ನೇಮೋತ್ಸವ ದಿನ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಅಂತ ಹೇಳಲಾಗ್ತಾ ಇದೆ. ಅನ್ನದಾನದ ವ್ಯವಸ್ಥೆ ಆಗ್ತಿದೆ. ಹೇಗೆ ಅನಿಸ್ತಾ ಇದೆ ಸರ್? ಇದೆ ಅಂದರೆ ಭಾಳ ಖುಷಿ ಆಗ್ತಾ ಇದೆ. ಸುಮಾರು ವರ್ಷದಿಂದ ನಾವು ಜಾತ್ರೆ ನೋಡ್ತಾ ಇದ್ದೇವೆ. ಎಲ್ಲರೂ ದೈವ ಇದಾದ ಮೇಲೆ ಹಸಿವೆಯಿಂದ ಮನೆಗೆಲ್ಲ ಹೋಗ್ತಾ ಇದ್ರು. ಆದರೆ ಈ ಸಲ ನಮ್ಮ MLA ಅವರ ಸಹಕಾರದಿಂದ ಈ ಅನ್ನದಾನ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ತುಂಬ ಈಗ ನಾನು ನೋಡುವಾಗ ಕಾಣ್ತಾ ಇದೆ, ಎಲ್ಲರೂ ಸಣ್ಣ ಮಕ್ಕಳು ಹೆಂಗಸರೆಲ್ಲ ಊಟ ಮಾಡಿಕೊಂಡೇ ಹೋಗಿ ಭಾಳ ಖುಷಿಯಿಂದ ಹೋಗ್ತಾ ಇದ್ದಾರೆ. ಎಲ್ರಿಗೂ ಭಾಳ ಖುಷಿಯಾಗಿದೆ. ಇದಕ್ಕಾಗಿ ನಾವು ಪ್ರಪ್ರಥಮವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಇಲ್ಲದ್ರೆ ಮನೆಯವರೆಗೆ ತಲುಪುವಾಗ 4-5 ಗಂಟೆಗೂ ಆಗ್ತದೆ, ಅಲ್ಲಿವರೆಗೆ ಊಟ ಇರುವುದಿಲ್ಲ. ಖಂಡಿತ 5 ಗಂಟೆ. ಈಗ ಇದೆಲ್ಲ ಬೆಳಿಗ್ಗೆ 4:15 ಗಂಟೆ ಆಗ್ತದೆ. ಕೆಲವರು ಆ ಟೈಮ್ವರೆಗೆ ನಿಲ್ತಾರೆ. ಆದರೆ ಈಗ ದೇವಸ್ಥಾನದಲ್ಲಿ ವ್ಯವಸ್ಥೆಯಲ್ಲಿ ಇರುವವರು ಅವರೆಲ್ಲ ಬಂದು ಇಲ್ಲಿ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಬೇಕಾಗಿ ಹೋಗ್ತಾರೆ. ಖುಷಿಯಾಗಿದೆ. ಸೊ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಅನುಭವದ ರೀತಿಯಲ್ಲಿ ಎಷ್ಟು ವರ್ಷಗಳು ನಿಮಗೆ ಗೊತ್ತಿದೆ ಏನಾದರೂ ಇಲ್ಲಿ ಅನ್ನದಾನ ವ್ಯವಸ್ಥೆಗಳಾಗಿತ್ತ ಮೊದಲು? ಇಲ್ಲಪ್ಪ, ಇಲ್ಲಿ ಅನ್ನದಾನದ ವ್ಯವಸ್ಥೆ ಇಲ್ಲ. ಒಂದು ಧರ್ಮ ನೀರು ಅಂತೇಳಿ ಅಲ್ಲಿ ಕಾಳು ಮೆಣಸಿನ ನೀರು ಕೊಡ್ತಾ ಇದ್ರು ಅಷ್ಟೇ. ಮತ್ತೆ ಹೋಟೆಲ್ಗೆ ಊಟಕ್ಕೆ ಹೋಗಬೇಕು. ಇದು 9 ಗಂಟೆಗೆ 10 ಗಂಟೆಗೆ ಮಲ್ರಾಯ ದೈವಕ್ಕೆ ಶುರು ಆದರೆ ಸಾಧಾರಣ ಹುಲಿಭೂತದ ಪ್ರಸಾದ ಆಗುವಾಗ 9 ಗಂಟೆ ರಾತ್ರಿ ಆಗ್ತದೆ. ಕೆಲವರು ಮನೆಯಲ್ಲಿ ಊಟ ಮಾಡಿ ವಾಪಸ್ಸು ಬಂದು ಪ್ರಸಾದ ಕೊಂಡೋಗುವವರು ಇದ್ದಾರೆ ಇಷ್ಟು ಸಮಯ. ಹಾಗಾದರೆ ಇದು ನಮ್ಮ MLA ಶಾಸಕರು
ಜನಪ್ರಿಯ ಶಾಸಕರು. ಇದೊಂದು ಮಾಡಿದ್ದು ಅವರ ಪುಣ್ಯದ ಕೆಲಸ ಇದು. ದೇವರವರಿಗೆ ಇನ್ನೂ ಉತ್ತಮವಾದ ಒಂದು ಸೀಟನ್ನು ಕೊಡಲಿ ಅಂತೇಳಿ ನಾವು ಈಗ ನೀವು ಹಿರಿಯರು ಸಾಕಷ್ಟು ವರ್ಷಗಳಿಂದ ನೇಮೋತ್ಸವಕ್ಕೆ ಬರ್ತಾ ಇದ್ದೀರಾ, ನಿಮಗೆ ಯಾವತ್ತಾದರೂ ಅನಿಸಿದೆ ಇಲ್ಲಿ ಒಂದು ಊಟದ ವ್ಯವಸ್ಥೆ ಆಗಬೇಕು ಭಕ್ತರಿಗೆ ಅಂತ? ಅನಿಸಿತ್ತು, ಆದರೆ ಅದನ್ನು ಜವಾಬ್ದಾರಿಯಾಗಿ ನಮಗೆ ಹೇಳಲಿಕ್ಕೂ ಆಗುವುದಿಲ್ಲ, ತಗೊಳ್ಳುವವರು ಇಲ್ಲ. ಹಾಗೆ ಅಂದ್ರೆ ನೂರಾರು ಮಂದಿಗೆ ಇಲ್ಲ, ಇದು ಸಾವಿರಾರು ಮಂದಿಗೆ ಕೊಡುವ ಹಿನ್ನೆಲೆಯಲ್ಲಿ ಅದಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಬೇಕಾಗ್ತದೆ. ಯಾರಾದರೂ ಒಬ್ಬರು ಮುತುವರ್ಜಿ ನೇತೃತ್ವವನ್ನು ವಹಿಸಿಕೊಳ್ತಿದ್ರೆ ಇದರ ಮೊದಲೇ ಆಗ್ತಿತ್ತು. ಇದು ದೇವರವರಿಗೆ ಒಂದು ದಾನ ಪ್ರೇರೇಪಣೆ ಕೊಟ್ಟದಂತೆ ಹೇಳಬೇಕಷ್ಟೇ. ನಮ್ಮ MLA ಅವರಿಗೆ ಅಶೋಕ್ರಿಗೆ ಅವರು ಅದೊಂದು ದೇವರ ಪ್ರೇರೇಪಣೆಯಿಂದಲೇ ಇದು ಆದಂತಲೇ ನಾವು ನನ್ನ ಅನಿಸಿಕೆ. ಖಂಡಿತ. ಥ್ಯಾಂಕ್ ಯು ಸರ್. ಇನ್ನೊಬ್ಬರು ಭಕ್ತೆ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಊಟ ಆಯ್ತಾ ನಮ್ಮದು? ಹೇಗಿತ್ತು ಅನ್ನಪ್ರಸಾದ? ಒಳ್ಳೇದಿತ್ತು ಸರ್. ಒಳ್ಳೆದಿತ್ತು. ಇದೇ ಮೊದಲ ಬಾರಿ ಬರ್ತಿದ್ರೆ, ಇದಕ್ಕೆ ಮೊದಲು ಬಂದಿದ್ದೀರಾ? ಈ ಊರಿನವರ? ಅಲ್ಲ, ನಾವು ಪುತ್ತೂರು. ನಾ ಸೆಕೆಂಡ್ ಟೈಮ್ ಬರೋದು. ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಇಲ್ಲಿ ಹೇಳಿದರು, ಇಲ್ಲಿ ಏನಾದರೂ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಇಲ್ಲಿಂದೆಲ್ಲ ಒಳ್ಳೇದೇ ಆಗ್ತದೆ ಅಂತೇಳಿ ಹೇಳಿದರು. ಹಾಗೆ ಲಾಸ್ಟ್ ಟೈಮ್ ಏನೋ ನಮ್ಮದೊಂದು ಪರ್ಸ್ನಲ್ ಇದಿತ್ತು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಹೋಗಿದ್ದೆವು. ಅದು ಸಕ್ಸಸ್ ಆಯಿತು. ಅದಕ್ಕೋಸ್ಕರ ಈ ಸಲ ಅದು ಹರಕೆ ತೀರಿಸಲಿಕ್ಕೆ ಅಂತೇಳಿ ಬಂದೆವು. ಇವತ್ತು ಅನ್ನಪ್ರಸಾದ ಇಲ್ಲಿ ಕೂಡ ಆಗಿದೆ. ಹೌದು. ಗೊತ್ತಿತ್ತು ಅನ್ನಪ್ರಸಾದ ಉಂಟು ಅಂತ? ಅಂದರೆ ನಮ್ಮ ಅತ್ತಿಗಿದೆ ಊರಿನವರು, ಹಾಗೆ ಅವ್ರು ಕರೆದಿದ್ರು ಇಲ್ಲಿ ಬನ್ನಿ ಅಂತ ಹೇಳ್ಕೊಂಡು. ಹಾಗೆ ಅಂದರೆ ಊಟದ ವ್ಯವಸ್ಥೆ ಒಂದಾಯಿತು. ಥ್ಯಾಂಕ್ ಯು. ಆರ್ಲಪ್ಪದವು ಈ ಪುಣ್ಯಭೂಮಿಯಲ್ಲಿ ಇದು ಹಿಂದೂ ಧರ್ಮದ ದೈವಾರಾಧನೆ ಆದರೂ ಕೂಡ ಬಹಳ ವಿಶೇಷವಾಗಿ ಕಾರಣಿಕ ಪ್ರಸಿದ್ಧವಾದಂಥ ಈ ಕ್ಷೇತ್ರದಲ್ಲಿ ಮುಸಲ್ಮಾನ ಬಂಧುಗಳಿಗೂ ಕೂಡ ಅನೇಕ ಪವಾಡ ರೀತಿಯಾದಂತಹ ಕಾರಣಿಕತೆ ಇಲ್ಲಿ ಗೊತ್ತಾಗಿರುವಂಥದ್ದು ಬಹುಶಃ ಇಲ್ಲಿಯ ಮುಕ್ತೇಸರು ಕೂಡ ಹೇಳ್ತಿರುವಂಥ ಭಾಷೆ. ಅದಕ್ಕೆ ಪೂರಕವಾಗಿ ಸಾಕ್ಷಿ ಎಂಬಂತೆ ಇವತ್ತಿನ ಈ ಒಂದು ನೇಮೋತ್ಸವ ಸಂದರ್ಭ ಭಾಗವಹಿಸಿ ಆ ಅನ್ನಪ್ರಸಾದವನ್ನು ಸವಿಯುವಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಪಾಣ ಚೇತನ ಮಾಜಿ ಉಪಾಧ್ಯಕ್ಷರು ಆಗಿರುವಂತಹ ಅಬೂಬಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿತ್ತು ಅನ್ನದಾನ ವ್ಯವಸ್ಥೆ? ಅನ್ನದಾನ ಭಾಳ ಚೆನ್ನಾಗಿತ್ತು. ಒಳ್ಳೆ ಶುಚಿರುಚಿಯಾದ ಎಲ್ಲ ಮಾಡಿದ್ದಾರೆ. ನಾವು ಇಲ್ಲಿ ಹಲವು ವರ್ಷದಿಂದ ಅಂದರೆ ಚಿಕ್ಕಂದಿನೇ ನಾವು ಬರ್ತಾ ಇರ್ತೇವೆ. ನೀವು ಹೇಳಿದ ಹಾಗೆ ಮುಕ್ತೇಶ್ವರು ನಮಗೆ ತುಂಬ ಆತ್ಮೀಯರು, ಭಾರಿ ಪ್ರೀತಿಯಲ್ಲಿ ಮಾತಾಡ್ತಾರೆ ಯಾವಾಗಲೂ ಕೂಡ. ಈಗ ಅವ್ರ ಪ್ರೀತಿಯಿಂದ ಕರೆದಿದ್ದಾರೆ, ಬಂದಿದ್ದೇವೆ. ಒಳ್ಳೆ ಭೋಜನ ಸಿಕ್ಕಿದೆ, ಸಂತೋಷ. ಪ್ರತಿ ವರ್ಷ ಕೂಡ ಬರ್ತಾ ಇದ್ದೀವಿ? ಪ್ರತಿ ವರ್ಷ ಬರ್ತೇವೆ ನಾವು. ಇಲ್ಲಿದ್ದರೆ ಊರಲ್ಲಿದ್ದೇ ಬರ್ತೇವೆ, ಖಂಡಿತ ಬರ್ತೇವೆ. ನೀವು ಒಬ್ಬರೇ ಬರ್ತೀರಾ, ಬೇರೆ ಯಾರು ಬರ್ತೀರಾ? ಇಲ್ಲ, ಬರ್ತೇವೆ. ನಮ್ಮೆಲ್ಲ ಸ್ನೇಹಿತರೆಲ್ಲ ಸೇರಿ ಬರ್ತೇವೆ ನಾವು. ಫ್ಯಾಮಿಲಿ ಕೂಡ ಬರ್ತೇವೆ, ಒಂದು ಸಲ ಫ್ಯಾಮಿಲಿ ಬರ್ತಾರೆ, ಮಕ್ಕಳೆಲ್ಲ ಬರ್ತಾ ಇರ್ತಾರೆ. ಅದು ಹೇಗೆ ಬರಬೇಕು ಅಂತ ಇಲ್ಲಿಗೆ ಅನಿಸ್ತಾ ಅಂತಿದೆ ಅಂದರೆ ನಾವು ನಮ್ಮ ಊರಲ್ಲಿ ನಡೆಯುವಂಥ ಜಾತ್ರೆ ಸಾಂಪ್ರದಾಯಿಕವಾಗಿ ವರ್ಷಗಳಿಂದ ನಡೆಯುವಂಥದ್ದು. ಭಾಳ ಸಂತೋಷದಲ್ಲಿ ನಾವು ಪಾಲ್ಗೊಳ್ತೀವಿ. ಇಡೀ ಊರಿಗೆ ಒಂದು ಹಬ್ಬದ ರೀತಿಯಲ್ಲಿ ನಡೆಯುತ್ತೆ. ಹೌದು. ಒಂದು ಜಾತಿ ಮತ ಪಂಥ ಧರ್ಮಕ್ಕೆ ಅಂತ ಯಾವುದಿಲ್ಲ. ಭಾಳ ಖುಷಿಯಾಗಿ ಬರ್ತೇವೆ, ಎಲ್ಲರೊಂದಿಗೆ ನಾವು ಸೇರಿಕೊಳ್ತೇವೆ. ಈ ಬಾರಿ ವಿಶೇಷವಾಗಿ ಅನ್ನದಾನ ಕೂಡ. ಹೌದು. ಖುಷಿಯಾಗಿದೆ. ಹೌದು. ಧನ್ಯವಾದ. ರಫೀಕ್ ಅಹಮದ್, ಕಂಚಿಲ್ಕುಂಜ. ಹೇಗಿದೆ ವ್ಯವಸ್ಥೆ? ಇಲ್ಲ, ಇದು ರೂಢಿಯಿಂದ ಬಂದದ್ದು, ನಮ್ಮ ಹಳೆಯ ರೂಢಿಯಿಂದ ಬಂದದ್ದು. ಈ ಇಲ್ಲಿಯ ಜಾತ್ರೆಗೆ ಜಾತಿ ಧರ್ಮ ಅದು ಏನೂ ಇಲ್ಲ. ನಮ್ಮ ಹಳೆ ತಂದೆ ತಾಯಿ ಅವರು ಮೊದಲಿಂದವರೇ ಆ ಥರವೇ ಬೆಳೆದು ಬಂದದ್ದು. ಸೌಹಾರ್ದತೆ ಬರ್ತಾರೆ, ಎಲ್ಲರೂ ಬರ್ತಾರೆ. ಮತ್ತು ಇಲ್ಲಿ ಇಡೀ ದಕ್ಷಿಣ ಕನ್ನಡ ಪುತ್ತೂರು ತಾಲೂಕಲ್ಲಿ ಯಾವುದೇ ಕಡೆಯಲ್ಲಿ ಏನೇ ಆದರೂ ಕೂಡ ಪಾಣಾಜಿಯಲ್ಲಿ ಅದು ಸೌಹಾರ್ದತೆ ಬೇರೆ ಇದೆ. ಕಳೆದ ಸಲ ಇಲ್ಲಿ ಬ್ರಹ್ಮಕಲಶ ಆಗಿದೆಲ್ಲ, ಆ ಟೈಮಲ್ಲಿ ಮೆರವಣಿಗೆ ಟೈಮಲ್ಲಿ ಸೌಹಾರ್ದತೆಯಿಂದ ನಮ್ಮವರು ಕೂಡ ಭಾಗವಹಿಸಿದ್ದಾರೆ. ಅವರ ಮೆರವಣಿಗೆಯಲ್ಲಿ ಹೊರೆಕಾಣಿಕೆ ಬರುವ ಟೈಮಲ್ಲಿ ಎಲ್ಲ ಮುಸಲ್ಮಾನರು ಪಾನೀಯ ಸೌಹಾರ್ದತೆ ಮಾಡಿದ್ದಾರೆ. ಆ ಥರದಲ್ಲಿ ಇಲ್ಲಿ ಸಾಗ್ತಾ ಇದೆ ವರ್ಷದಿಂದ. ಪಾಣಾಜಿ ಒಂದು ಸೌಹಾರ್ದಯುತವಾಗಿ ನಡೆಯುವಂಥ ಕ್ಷೇತ್ರ ಅಂತ ಅದನ್ನು ಹಳ್ಳಿಗಳಿಗುವಂಥದ್ದೇ ಇಲ್ಲ. ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಪಂಗಡ ಎಲ್ಲ ಒಂದೇ, ಆ ಥರ ನಡೀತದೆ ಜಾತ್ರೆ ಅಂತೇಳಿ. ಎಲ್ಲಿದ್ದರೂ ಕೂಡ ಬರ್ತಾರೆ ಜನ, ಹೊರಗಿದ್ದರೂ ಕೂಡ ಇಲ್ಲಿಗೆ ಬರ್ತಾರೆ ಆ ಜಾತ್ರೆ ಟೈಮಲ್ಲಿ. ಒಂದು ದಿವಸ ಆದರೂ ಬರ್ತಾರೆ, ಖಂಡಿತ ಬರ್ತಾರೆ. ಥ್ಯಾಂಕ್ ಯು. ಇಲ್ಲಿಯ ಕಾರ್ಯಕರ್ತರು ಈ ಒಂದು ಅನ್ನದಾನದ ವಿತರಣೆಯಲ್ಲಿ ತೊಡಗಿಸಿಕೊಂಡಿರುವುದು, ಅದರ ಜೊತೆಗೆ ಮಹಿಳಾ ಕಾರ್ಯಕರ್ತರು ಕೂಡ ಇದ್ದಾರೆ. ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ ಬಹಳ ಆಸಕ್ತಿಯಿಂದ. ನಮ್ಮ ಜೊತೆಗೆ ಈ ಪಾಣಾಜಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವಂತಹ ಜಯಶ್ರೀ ಮೇಡಮ್ ರವರಿದ್ದಾರೆ. ಬಹಳ ಮುತುವರ್ಜಿಯಿಂದ ಬಡಿಸ್ತಾ ಇದ್ದಾರೆ ಆಗದಿಂದ. ಮೇಡಮ್, ಹೇಗಿದೆ ಅನ್ನದಾನದ ವ್ಯವಸ್ಥೆಗಳು? ತೊಂದರೆ ಇಲ್ಲ, ಒಳ್ಳೆಯದೇ. ಊರಿಂದ ಎಲ್ಲೆಲ್ಲಿಂದ ಎಲ್ಲ ಬರ್ತಾ ಇರ್ತಾರಲ್ಲ, ಅವರಿಗೆಲ್ಲ ಹೊಟ್ಟೆ ತುಂಬ ಊಟ. ಅಂದರೆ ಇಲ್ಲದಿದ್ದರೆ ಹಸಿ ಹೋಗಿಕೊಂಡು 3:30-4 ಗಂಟೆಯಿಂದ ಮನೆಗೆ ಹೋಗಬೇಕು.
ಅದೆಲ್ಲ ನಾವು ನಿನ್ನೆ ಕೂಡ ಬಂದಿದ್ದೆವು, ಎಲ್ಲ ತರಕಾರಿ ಎಲ್ಲ ಕಟ್ಟ ಮಾಡಿ ಇವತ್ತು ಕೂಡ ಇಲ್ಲಿ ಒಳ್ಳೆ ವ್ಯವಸ್ಥೆ. ಎಷ್ಟು ಮಂದಿ ತಮ್ಮ ಒಂದು ಕರಸೇವೆಯಲ್ಲಿ ಈ ಥರ ಎಲ್ಲ ಕಾರ್ಯಕರ್ತರು ತೊಡಗಿಸಿಕೊಳ್ತಾರೆ ಅಂತ ಹೇಳಿ? ತುಂಬ ಜನ ಇದ್ದರು. ನಿನ್ನೆ ಕೂಡ ಒಂದು 10-15 ಜನ ರಾತ್ರಿ ಬಂದಿದ್ರು, 11 ಗಂಟೆವರೆಗೆ ಇದ್ದರು. ಮತ್ತು ಇವತ್ತು ಇದ್ದಾರೆ, ತುಂಬ ಜನ ಇದ್ದರು, ತುಂಬ ಮಂದಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸಂಘದ ಕಾರ್ಯಕರ್ತರೆಲ್ಲ ಇದ್ದರು, ಧರ್ಮಸ್ಥಳ ಸಂಘದ. ಸಾಕಷ್ಟು ವರ್ಷಗಳಿಂದ ಈ ಜಾತ್ರೋತ್ಸವದಲ್ಲಿ ಇಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಬಹುಶಃ ನಿಮಗೆ ಯಾವತ್ತಾದರೂ ಅನ್ನದಾನ ಇಲ್ಲಿ ಆಗಬೇಕು ಅಂತ ಅನಿಸ್ತಾ ಇದೆ? ಹೇಳ್ತಾ ಇದ್ರು ಕೆಲವರು, ಅಲ್ಲಿ ಇದೆಯಾ ಇದ್ರೆ ಒಳ್ಳೇದಿತ್ತು ಅಂತೇಳಿ. ಆದರೆ ಈ ಸಲ ಒಳ್ಳೇದಾಗಿದೆ. ಒಳ್ಳೇದಾಗಿದೆ ಎಲ್ಲರಿಗೆ. ಇನ್ನು ಕೂಡ ಬರುವ ವರ್ಷ ಎಲ್ಲರೂ ಖುಷಿ ಇದೆ ಎಲ್ಲರಿಗೂ. ತುಂಬ ಜನ ಕೂಡ ಇವತ್ತು ಇಷ್ಟವರೆಗೆ ಜನ ಕಾಣ್ತಾ ಇರಲಿಲ್ಲ ಇಲ್ಲಿ. ಅಂದರೆ ದೇವರು ಕೆಳಗೆ ಬಂದು ಮೇಲೆ ಹೋದ ನಂತರ ಎಲ್ಲ ಖಾಲಿ ಆಗ್ತಾ ಇದ್ರು. ಆದರೆ ಈ ಸಲ ಜನ ಸಾಗರವೇ ಬಂದಿದೆ, ತುಂಬ ಖುಷಿಯಾಗಿದೆ. ನಿಮ್ಮ ತಟ್ಟೆ ಹಿಡ್ಕೊಂಡು ಊಟಕ್ಕೆ ಬರ್ತಾ ಇದ್ದಾರೆ, ಅವರ ಮುಖ ಹೇಗಿದೆ ನಿಮ್ಮ? ತುಂಬ ಖುಷಿಯಿಂದ ಇದೆ. ಎಲ್ಲರೂ ಇಲ್ಲದಿದ್ದರೆ ಹಸಿವಾಗಿಕೊಂಡು ಮುಖ ಇದು ಮಾಡಿಕೊಂಡು ಹೋಗ್ತಾ ಇದ್ರಲ್ಲ ಮನೆಗೆ, ಈ ಸಲ ತುಂಬ ಖುಷಿಯಿಂದ ಹೋಗ್ತಾ ಇದ್ದಾರೆ. ಅದು ನಮಗೂ ಕೂಡ ಸಂತೋಷ ಆಗಿದೆ. ನಮ್ಮ ಜೊತೆಗೆ ಈ ಕ್ಷೇತ್ರದ ವಿವಿಧ ಜೀರ್ಣೋದ್ಧಾರ ಸಮಿತಿ ಆಗಿರ್ಬೋದು, ಅಭಿವೃದ್ಧಿಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಜಯರಾಮ್ ರೈ ಕಡಮಜಿ ಅವರು ನಿಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಈ ಬಾರಿ ಒಂದು ಮೊದಲ ಬಾರಿಗೆ ಅನ್ನದಾನ ವ್ಯವಸ್ಥೆ ಆಗ್ತಾ ಇದೆ, ಹೇಗಿತ್ತು ವ್ಯವಸ್ಥೆಗಳು? ಭಾರಿ ಸುಂದರವಾಗಿ ನಮ್ಮ ಈ ಪಾಣಾಜೆ ಗ್ರಾಮದ ಯುವಕರೆಲ್ಲ ಸೇರಿ ಭಾರಿ ಒಳ್ಳೆಯ ಒಂದು ಕ್ರಮದಿಂದ ಮಾಡಿದ್ದಾರೆ. ಇಲ್ಲಿ ಇದು ಮುಂದುವರಿದ್ದು ಹೀಗೆ ಕೆಲವು ವರ್ಷಗಳಿಂದ ನಡೆಯಬೇಕಂತ ನನ್ನದು ಆಶಯ. ಓಕೆ. ತುಂಬ ವರ್ಷಗಳಿಂದ ಆಗಬೇಕು ಅಂತ ಏನಾದರೂ ಇತ್ತು ನಿಮಗೆ ಮನಸ್ಸಲ್ಲಿ? ಕನಸಿತ್ತು ನಮ್ಮದು. ಈ ಸಲ ನಮ್ಮ ಶಾಸಕರು ಇದನ್ನು ಪ್ರಾರಂಭ ಮಾಡಿ ಇದು ಮುಂದೆ ಕಂಟಿನ್ಯೂ ಆಗುವ ಹಾಗೆ ಊರವರಿಗೆ ನೋಡಿಕೊಂಡ್ರೆ ಸಾಕು ಅಷ್ಟೇ. ಬಂದು ಸಾಧಾರಣ ಒಂದು 2 ಗಂಟೆವರೆಗೆ ಆಗ್ತದೆ ಮನೆಗೆ, 2-3 ಗಂಟೆ ಆಗ್ತದೆ ಮನೆಗೆ ಮುಟ್ಟುವಾಗ. ಅದಕ್ಕೆ ಮೊದಲೊಂದು ಊಟ ಮಾಡಿ ಹೋಗುವುದು ಒಂದು ಭಾರಿ ಉತ್ತಮ ಒಂದು ಕೆಲಸ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪಾಣಾಜೆ ಎನ್ನುವಂಥದ್ದು ಕೇರಳ ಮತ್ತು ಕರ್ನಾಟಕದ ಗಡಿ ಪ್ರದೇಶದಲ್ಲಿರುವಂಥ ಒಂದು ಗ್ರಾಮ. ಇದು ಪುತ್ತೂರು ತಾಲೂಕಿನ ಕಟ್ಟಕಡೆಯ ಗ್ರಾಮ. ಬಹುಶಃ ಈ ಗ್ರಾಮದಲ್ಲಿ ನಡೆಯುವಂತಹ ಈ ಒಂದು ಪುಣ್ಯ ಧಾರ್ಮಿಕ ಕಾರ್ಯದಲ್ಲಿ ಪಕ್ಕದ ಕೇರಳದಿಂದಲೂ ಕೂಡ ಸಾಕಷ್ಟು ಮಂದಿ ಜನರು ಭಕ್ತರು ಆಗಮಿಸ್ತಾರೆ. ಬಹುಶಃ ಪೆರ್ಲದಿಂದ ಒಬ್ಬರು ಭಕ್ತರು ಆಗಮಿಸಿದ್ದಾರೆ. ಅವರೇನು ಹೇಳ್ತಾರೆ ಅಂತ ಕೇಳಬೇಕು. ಸರ್ ನಮಸ್ತೆ, ಏನು ತಮ್ಮ ಹೆಸರು? ನಂದು ಪ್ರಕಾಶ್ ರಾವ್ ಅಂತ ಪೆರ್ಲದಿಂದ ಬರ್ತಾ ಇದ್ದಾರೆ. ಹೌದು. ಎಷ್ಟು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೀರಾ? ಸುಮಾರು ವರ್ಷ ಆಯಿತು ಬರ್ತಾ ಇದ್ದೀರಾ? ಹೌದು. ನಾನು ಈ ರೂಟಲ್ಲಿ ನಾನು ಡ್ರೈವರ್ ಆಗಿದ್ದೆ. ಓಕೆ. ಯಾವುದರಲ್ಲಿ? ಬಸ್ಸಲ್ಲಿದ್ದೇನೆ. ಬಸ್ಸಲ್ಲಿದ್ದೀರಿ. ಓಕೆ. ಹಾಗೆ ಮತ್ತೀಗ ಕೇರಳದಲ್ಲಿದ್ದೇನೆ, ಕರ್ಲಾ ಟು ಕಾಸರಗೋಡು ಬಸ್ಸಲ್ಲಿದ್ದೇನೆ. ಅಂದರೆ ನೀವು ಇಲ್ಲಿ 2-3 ದಿವಸ ನೇಮೋತ್ಸವ ನಡೀತಿದೆ. ಯಾವ ದಿವಸ ತಾವು ಬರ್ತಾ ಇರೋದು? ಇಲ್ಲಿ 3 ದಿನ ಬರ್ತೇನೆ. 3 ದಿವಸ ಕೂಡ ಬರ್ತೀನಿ. ಒಂದು ರಾತ್ರಿ ಹೋಗ್ತೇನೆ, ಓಕೆ. ಒಂದು ಬೆಳಿಗ್ಗೆ ಮಧ್ಯಾಹ್ನ ಬಂದು ಎಲ್ಲ ನೋಡಿ ಹೋಗ್ತೇನೆ. ಹಾಗೆ ಇಲ್ಲಿಗೆ ಬರಬೇಕು ಅಂತ ತಮಗೆ ಯಾಕೆ ಅನಿಸ್ತದೆ? ಇಲ್ಲಿ ಒಂದು ಶಕ್ತಿ ಇದೆ. ಈ ದೇವರ ಶಕ್ತಿ ಅಂದರೆ ಇಲ್ಲಿ ಒಂದು ಹೇಳಿದರೆ ಉಂಟು, ಅದು ಎಂತ ಹೇಳಿದ್ರು ಕದ್ದು ಹೋದರೆ ಕೂಡ ಅಲ್ಲಿ ಬಂದು ಮುಟ್ಟುತ್ತದೆ, ಅದು ಅವನ ಮನೆಗೆ ಸೇರ್ತದೆ ಯಾವಾಗಲೂ. ಅಂಥ ಒಂದು ಕಾರಣಕ್ಕೆ ಆ ಶಕ್ತಿ ಇರುವ ದೇವ. ಹಾಗೆ ಅದನ್ನು ಮರೀಲಿಕ್ಕೆ ಆಗುದಿಲ್ಲ. ಹೌದೌದು. ತಮಗೇನಾದರೂ ಅನುಭವಕ್ಕೆ ಬಂದಿದೆಯಾ ಅಂತ? ಇಲ್ಲ, ನಾನು ಸುಮಾರು
ಕಾರ್ಯಕ್ರಮಗಳು, ಅದು ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಅಂತಹ ಕಾರ್ಯಕ್ರಮಗಳು ನಡೆದಾಗ ಅಲ್ಲಿ ಬಹಳ ವಿಶೇಷವಾಗಿ ಸೇರುವಂತಹ ಎಲ್ಲರೂ ಕೂಡ ಅವರು ಆರ್ಲಪದವಿನಲ್ಲಿ ಸ್ವಸ್ತಿಕ್ ಜ್ಯೋತಿಷ್ಯಾಲವನ್ನು ಇಟ್ಟುಕೊಂಡಿರುವಂತಹ ಶ್ರೀ ಲೋಕೇಶ್ ಬಲ್ಯಾಯ ದೊಡ್ಡಡ್ಕ ಇವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇವತ್ತು ಭಾಳ ವಿಶೇಷವಾಗಿ ಅನ್ನದಾನದ ವ್ಯವಸ್ಥೆ ಇಲ್ಲಿ ನಮ್ಮ ರಣಮಂಗಲ ದೇವಸ್ಥಾನದ ಈ ಪಿಲಿಭೂತದ ನೇಮೋತ್ಸವ ಸಂದರ್ಭದಲ್ಲಿ ಆಗ್ತಾ ಇದೆ. ಬಹುಶಃ ತಾವು ಕೂಡ ಅದಕ್ಕೆ ದೇಣಿಗೆಯನ್ನು ನೆರವನ್ನು ಕೊಟ್ಟಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಉಂಟು. ಈ ಊರಲ್ಲಿ ಒಂದು ಈ ಥರದೊಂದು ವ್ಯವಸ್ಥೆ ಮಾಡಿದರೆ ಇಲ್ಲಿನ ಯುವಕರು ತುಂಬ ವರ್ಷದೊಂದು ಕನಸು ಇದೊಂದು. ಎಲ್ಲರಿಗೊಂದು ಖುಷಿಯಾಗಲಿ, ಸಂತೋಷ ಆಗಲಿ ಅಂತೇಳಿ ಒಂದು ಮಾಡುವಂಥ ಒಂದು ಕಾರ್ಯಕ್ರಮ ಒಳ್ಳೆಯದಾಗಿದೆ. ಅಂದರೆ ತಾವು ಕೂಡ ಈ ಗ್ರಾಮಕ್ಕೆ ಬಂದು ಸಾಕಷ್ಟು ವರ್ಷಗಳಾಯಿತು ಇಲ್ಲಿ ಜ್ಯೋತಿಷಾಲವನ್ನು ಇಟ್ಟುಕೊಂಡು. ಬಹುಶಃ ಬಹಳ ವರ್ಷಗಳಿಂದ ಇದು ನಡೀತಾ ಇರಲಿಲ್ಲ. ಬಹಳ ವರ್ಷದಿಂದಲೂ ಆರಂಭದಿಂದಲೂ ಕೂಡ ಪಿಲಿಭೂತ ಸಂದರ್ಭ ಅಥವಾ ಈ ನೇಮೋತ್ಸವ ಸಂದರ್ಭದಲ್ಲಿ ಅನ್ನಪ್ರಸಾದ ಇರಲಿಲ್ಲ, ಕೇವಲ ದೈವದ ಪ್ರಸಾದ ಸ್ವೀಕಾರ ಭಕ್ತರು ಹೋಗ್ತಾಯಿದ್ರು. ಬಹುಶಃ ಇದು ಹೇಗೆ ಆರಂಭ ಆಯಿತು ಅಥವಾ ಯಾಕೆ? ಇದೊಂದು ಇತಿಹಾಸ ಅಂತಲೇ ಹೇಳ್ಬೋದು. ಇದನ್ನೊಂದು ಇತಿಹಾಸನೇ ಹೌದಿದು. ತುಂಬ ವರ್ಷ ನನ್ನೊಂದು ಬಂದು 10-16 ವರ್ಷ ಆಯಿತು ಇಲ್ಲಿ. ಅದರ ನಂತರ ಅನ್ನದಾನದ ವ್ಯವಸ್ಥೆ ಅಂತೇಳಿ ಮಾಡಲಿಲ್ಲ ಇಷ್ಟ ತನಕ. ಈ ಹೊಸತ್ತೊಂದು ಮಾಡಿದ ಕಾರಣ ಎಲ್ರಿಗೂ ಒಂದು ಖುಷಿಯಾಗಿದೆ, ಸಂತೋಷ ಆಗಿದೆ. ಊರಿನ ಭಕ್ತಾದಿಗಳಿಗೂ ಒಂದು ಪ್ರಯೋಜನಕರವಾದಂಥ ವಿಷಯ ಇದು. ಇದರ ಜೊತೆಯೂ ಜನಗಳು ತುಂಬ ಬರುವಂಥದ್ದು ಜಾಸ್ತಿ ಆಗಿದೆ ಈ ವಿಚಾರದಲ್ಲಿ. ಒಳ್ಳೆಯ ಅಭಿಪ್ರಾಯ. ಇದು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಒಳ್ಳೆಯ ಅಭಿಪ್ರಾಯ. ಇದು ಇನ್ನೂ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ. ತಮ್ಮ ಬಳಿ ಈಗ ಇದಕ್ಕೆ ಅನ್ನದಾನಕ್ಕೆ ವಿಶೇಷವಾಗಿ ಇಲ್ಲಿಂದ ಕೇಳಿದ್ರೆ ಅಥವಾ ತಾವು ಸ್ವಇಚ್ಛೆಯಿಂದ ಕೊಡುವಂಥ ವ್ಯವಸ್ಥೆ? ಸ್ವಇಚ್ಛೆಯಿಂದ ಕೊಡ್ತಾ ಇದ್ದೀನಿ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೂಡ ತಾವು ಇಲ್ಲಿ ಅನ್ನದಾನದ ವ್ಯವಸ್ಥೆಗೆ ಸಹಕಾರ ಕೊಡ್ತಾ ಇದ್ದಾರೆ. ಯಾಕೆ ಈ ಅನ್ನದಾನಕ್ಕೆ ಭಾಳ ವಿಶೇಷವಾಗಿ ತಾವು ಒತ್ತು ಕೊಡ್ತಾ ಇದ್ದೀರಿ? ಒಂದು ದಾನದಲ್ಲಿ ಒಂದು ಉತ್ತಮ ಅಂತೇಳಿ ಒಂದು ಅಭಿಪ್ರಾಯ ಒಂದು ಆದ ಕಾರಣ ಒಂದು ಅಂಥ ವಿಚಾರಕ್ಕೆಲ್ಲ ಕೊಟ್ಟರೆ ಉತ್ತಮ ಅಂತೇಳಿ ಅಭಿಪ್ರಾಯದಿಂದ ಕೊಡ್ತಾ ಇದ್ದೇನೆ. ಸರ್, ತಮ್ಮಲ್ಲಿ ಬಹಳ ವಿಶೇಷವಾಗಿ ಇನ್ನೊಂದು ಕೇಳಬೇಕು ಅಂತ ಇದ್ದರೆ, ಇಲ್ಲಿಯ ನೇಮೋತ್ಸವಕ್ಕೆ ಆಗಿರ್ಬೋದು, ಇಲ್ಲಿಯ ಒಂದು ಕಾರಣಿಕತೆಯಿಂದ ಪರವೂರಿನಿಂದಲೂ ಕೂಡ ಅನೇಕ ಭಕ್ತರು ಇಲ್ಲಿಗೆ ಆಗಮಿಸಿ ಅವರ ಒಂದು ಸಂಕಷ್ಟಕ್ಕೆ ಪರಿಹಾರವನ್ನು ಪಡ್ಕೊಳ್ಳುವಂಥದ್ದು ಬಹಳ ನಿದರ್ಶನಗಳು ಸಾಕಷ್ಟು ಭಕ್ತರು ಹೇಳುವಂಥದ್ದು. ಬಹುಶಃ ಒಬ್ಬರು ಜ್ಯೋತಿಷ್ಯ ಆಗಿದ್ದುಕೊಂಡು ಈ ಗ್ರಾಮದಲ್ಲಿ ಇದ್ದುಕೊಂಡು ಬಹುಶಃ ತಾವು ಆ ಬಗ್ಗೆ ಏನು ಹೇಳ್ತೀರಿ? ತುಂಬ ಕಾರಣಿಕವಾದಂಥ ದೈವಸ್ಥಾನವೂ ಹೌದು ಇಲ್ಲಿ. ನಾನು ಸಹ ಇಲ್ಲಿಗೆ ಪರಿಹಾರದ ವಿಚಾರದಲ್ಲಿ ತುಂಬ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯ ಅಭಿಪ್ರಾಯ ಸಿಕ್ಕಿದೆ. ಅದರಿಂದ ಪರಿಹಾರವೂ ಆಗಿದೆ, ಕಾರಣಿಕತೆಯೂ ಒಳ್ಳೆಯದು ಉಂಟು ಇಲ್ಲಿಯದ್ದು. ಯಾವ ನೆನೆಸಿದ ಕಾರ್ಯವೂ ಆಗುತ್ತೆ. ಒಳ್ಳೆಯ ಕಾರಣಿಕತೆ ಇರುವಂಥ ಕ್ಷೇತ್ರನೇ ಇದು. ಒಳ್ಳೆಯ ಅಭಿಪ್ರಾಯ ಇದೆ ಈ ಕ್ಷೇತ್ರದಲ್ಲಿ ಎಲ್ರಿಗೂ. ನಾವು ಹೇಳಿರುವಂಥ ಪರಿಹಾರವು ಇಲ್ಲಿಗೆ ಸಕ್ಸಸ್ ಆದದ್ದು ತುಂಬ ಉಂಟು. ಇರುವೆರು ಉಳ್ಳಾಕಲು ಮತ್ತು ಪಿಲಿಭೂತ ಎರಡೂ ಕೂಡ ಇವತ್ತು ಒಳ್ಳೆಯ ಪವರ್ ಇದೆ. ಎಲ್ರಿಗೂ ಸಕ್ಸಸ್ ಜಾಸ್ತಿ ಉಂಟು. ಪರವೂರಿಂದ ಆಗಮಿಸುವಂಥ ಭಕ್ತರಿಗೆ ತಾವು ಏನಾದರೂ ಹೇಳಲಿಕ್ಕೆ ಹೇಳುವುದಾದ್ರೆ? ಎಲ್ರಿಗೂ ಒಳ್ಳೆಯ ದೇವರದು ಅನುಗ್ರಹ ಎಲ್ರಿಗೂ ಒಳ್ಳೆಯದಾಗಿ ಇರಲಿ. ಅವರ ಆರೋಗ್ಯ ವಿಚಾರವಾಗಲಿ ಅಥವಾ ಅವರ ಸಾಂಪತ್ತಿಕ ವಿಚಾರದಲ್ಲಿ ಆಗಲಿ ಒಳ್ಳೆಯದಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಊರಿನವರಿಗೂ ಎಲ್ರಿಗೂ ಶುಭವನ್ನು ಹೇಳ್ತೀವಿ. ಕುಟುಂಬ ಸಹಿತವಾಗಿ ಬಂದಿದ್ದೀರಾ? ಹಾಂ, ಕುಟುಂಬ ಸಹಿತವಾಗಿದ್ದೀವಿ. ಓಕೆ, ಧನ್ಯವಾದಗಳು ಸರ್. ಶ್ರೀ ಮಲ್ರಾಯ ಪಿಲಿಭೂತ ಈ ನೇಮೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಈಗಾಗಲೇ ದೈವದ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಕ್ಷೇತ್ರದ ಬಗ್ಗೆ ಹೇಳೋದಾದರೆ, ಪಾಣಾಜೆ ಇವತ್ತೊಂದು ದೇವರ ಒಂದು ಆರಾಧನೆಯ ಕೇಂದ್ರ. ಇಲ್ಲಿ ವಿಶೇಷವಾಗಿ ವರ್ಷಂಪ್ರತಿ ನಡೆಯುವಂಥ
ಕಿನ್ನಿಮಾನಿ, ಪೂಮಾನಿ, ಮಲ್ರಾಯ, ಪಿಲಿಭೂತ, ಹೀಗೆ ಈ ದೈವತಾರಾಧನೆ ಒಂದು ವಿಶಿಷ್ಟವಾದಂಥ ಒಂದು ಸಂಪ್ರದಾಯದ ಮುಖಾಂತರ ಜನರ ಭಕ್ತಿ ಶ್ರದ್ಧೆಯನ್ನು ಇವತ್ತು ಈ ಒಂದು ದೈವದ ಮುಖಾಂತರ ಇವತ್ತು ಸಾರ್ವಜನಿಕರು ತೋರ್ಪಡಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಭಾಳಷ್ಟು ವರ್ಷದಿಂದ ಇಲ್ಲಿ ನಡೀತಿರುವಂಥ ಈ ಒಂದು ದೈವದ ಆರಾಧನೆ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ವರ್ಷಂಪ್ರತಿ ಬಹುಶಃ ಇಲ್ಲಿಗೆ ನಮ್ಮ ಜನಪ್ರತಿಗಳು ಕೊಡಮಾಡುವಂಥ ಅನುದಾನಗಳು, ಇಲ್ಲಿಯ ಸಾರ್ವಜನಿಕರು ಈ ಒಂದು ದೈವಸ್ಥಾನಕ್ಕೆ ಕೊಡುವಂಥ ದೇಣಿಗೆ, ಇದರಿಂದಾಗಿ ಈ ಭಾಗದಲ್ಲಿ ಒಂದು ದೈವ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಆರಾಧನೆ ಮಾಡುತ್ತಾ ಜನಸಾಮಾನ್ಯರು ಇಲ್ಲಿ ಭಕ್ತಿ ಶ್ರದ್ಧೆಯ ಜೊತೆಯಲ್ಲಿ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಕೃಷಿ ಇರ್ಬೋದು, ತಮ್ಮ ಉದ್ಯಮ ಇರ್ಬೋದು, ಇದರ ಏಳಿಗೆಯನ್ನು ಕೂಡ ಇಲ್ಲಿ ಪಡ್ಕೊಂಡು ಬಂದಿದ್ದಾರೆ. ಆ ದೃಷ್ಟಿಯಿಂದ ಬಹುಶಃ ನಮ್ಮ ಪಾಣಾಜೆಯ ಈ ಏನು ರಣಮಂಗಲ ಸುಬ್ರಹ್ಮಣ್ಯ ದೇವರಿದ್ದಾರೆ ಅಷ್ಟೇ ಪ್ರಾಮುಖ್ಯತೆಯನ್ನು ಬಹುಶಃ ಇಲ್ಲಿಯ ಈ ಒಂದು ಕಿನ್ನಿಮಾನಿ, ಮಲ್ರಾಯ, ಪಿಲಿಭೂತ ಆರಾಧನೆಯ ಮುಖಾಂತರ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳಲಿಕ್ಕೂ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಒಟ್ಟು ಈ ಭಾಗದ ಎಲ್ಲ ಭಗವದ್ ಭಕ್ತರು ಇನ್ನು ಮುಂದೆ ಕೂಡ ಈ ಒಂದು ದೇವತಾರಾಧನೆಯನ್ನು ದೈವದ ಆರಾಧನೆಯನ್ನು ಮಾಡುವ ಮುಖಾಂತರ ಹಿಂದೂ ಸಮಾಜದ ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿದು ಮುಂದಿನ ಪೀಳಿಗೆ ಕೂಡ ಈ ಒಂದು ಆರಾಧನೆಯನ್ನು ಮಾಡುವಂತಾಗಲಿ ಎನ್ನುತ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಶುಭವನ್ನು ಆಶಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಜೀರ್ಣೋದ್ಧಾರದ ಸಂದರ್ಭದಲ್ಲಿಯೂ ಕೂಡ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ತನ್ನದೇ ಆದಂತಹ ರೀತಿಯ ಸಹಕಾರವನ್ನು ಕೊಟ್ಟಿರುವಂತಹ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಕಾವು ಹೇಮಂತ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಬಹಳ ವಿಶೇಷವಾಗಿ ಈ ಬಾರಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅನ್ನದಾನದ ವ್ಯವಸ್ಥೆ ಕೂಡ ನಡೆದಿರುವಂಥದ್ದು, ಏನು ಹೇಳ್ತೀರಿ? ಭಾಳ ಸಂತೋಷ ಆಗ್ತಾ ಇದೆ. ಈಗಾಗಲೇ ಕಳೆದ ವರ್ಷ ಬ್ರಹ್ಮಕಲಶೋತ್ಸವ ನಡೆದು ಈ ಕ್ಷೇತ್ರ ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಎನ್ನುವಂಥದ್ದು. ಈ ಊರು ಕೇರಳ ಕರ್ನಾಟಕದ ಒಂದು ಗಡಿ ಪ್ರದೇಶದ ಕರ್ನಾಟಕದ ಆರ್ಲಪದವು ಪಾಣಾಜಿ ಗ್ರಾಮ. ಇಲ್ಲಿ ಭಾಳಷ್ಟು ಜನ ಹತ್ತಿರದ ಕೇರಳದಿಂದಲೂ ಭಕ್ತರಿಗೂ ಬರುವಂಥದ್ದು. ಇಂದಿನ ಕಾಲದಿಂದಲೇ ಈ ಕಿನ್ನಿಮಾಣಿ, ಪೂಮಾಣಿ ಮತ್ತು ಪಿಲಿಭೂತದ ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಜನಗಳು ಸೇರುವಂಥದ್ದು ಇದ್ದರೂ ಸಹ ಕಳೆದ ಬ್ರಹ್ಮಕಲಶೋತ್ಸವದ ನಂತರವಂತೂ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನ ಭಕ್ತರು ಬರುವಂಥದ್ದು. ಆ ದೃಷ್ಟಿಯಲ್ಲಿ ಈ ವರ್ಷ ಒಂದು ಅನ್ನದಾನವನ್ನು ಸಹ ಪ್ರಾರಂಭಿಸಿರುವಂಥದ್ದು ಭಾಳ ಸಂತೋಷದ ವಿಚಾರ. ನಾನು ಈಗಾಗಲೇ ತಿಳ್ಕೊಂಡ ಪ್ರಕಾರ ಭಾಳಷ್ಟು ಮಂದಿ ಅನ್ನದಾನ ಪ್ರಸಾದವನ್ನು ಸ್ವೀಕರಿಸುವುದಲ್ಲದೆ ಭಾಳ ಸಂತೋಷಗೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯವನ್ನು ಎಲ್ಲ ಭಕ್ತರ ಸಹಕಾರ ಮತ್ತು ವಿಶೇಷವಾಗಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ದುಡಿದಂಥವರು ಮತ್ತು ನಮ್ಮ ಶ್ರೀಕೃಷ್ಣ ಬೊಳಣ್ಣಯರು ಮತ್ತು ಇಡೀ ತಂಡ ಒಂದು ಒಗ್ಗಟ್ಟಾಗಿ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ದೊಡ್ಡ ಮಟ್ಟದ ಚಿಂತನೆಯನ್ನು ಮಾಡಿರುವುದರಿಂದ ಮತ್ತು ಊರವರ ಎಲ್ಲರ ಸಹಕಾರ, ನಾನು ತಿಳ್ಕೊಂಡ ಪ್ರಕಾರ ಶಾಸಕರು 1 ಲಕ್ಷ ರೂಪಾಯಿಗಳ ಮೂಲಕ ಅನ್ನದಾನವನ್ನು ಪ್ರಾರಂಭಿಸಿ ಮತ್ತೆ ಅದಕ್ಕೆ ಎಷ್ಟು ಅನುದಾನ ಬೇಕು, ಎಷ್ಟು ಹಣ ಬೇಕು, ಅದೆಲ್ಲ ಭಕ್ತರ ಮೂಲಕ ಬರಬೇಕು ಅಂತ ಹೇಳುವಾಗ ನಿರೀಕ್ಷೆಗೂ ಮೀರಿ ಇವತ್ತು ಭಾಳಷ್ಟು ದಾನಿಗಳು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದೆಲ್ಲವೂ ಒಂದು ರೀತಿಯ ಈ ದೈವದ ಕಾರ್ಣಿಕ. ಭಾಳಷ್ಟು ಕಾರ್ಣಿಕರಿರುವ ಇಲ್ಲಿ ಏನು ನಾವು ಕೇಳ್ತೇವೋ ಏನು ಹೇಳ್ತೇವೋ ಅದು ಹಾಗೇ ನಡೆಯುತ್ತದೆ ಮತ್ತು ಆ ಒಂದು ಪ್ರಕಾರ ಭಕ್ತರು ಅದಕ್ಕೆ ಪೂರಕವಾಗಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ನಾನು ಈ ಭಾಗಕ್ಕೆ ಭಾಳ ಹತ್ತಿರದವನು, ಭಾಳಷ್ಟು ವರ್ಷದಿಂದ ಈ ಭಾಗದಲ್ಲಿ ಹತ್ತಾರು ಮಂದಿಯನ್ನು ಭಾಳ ನಿಕಟ ಸಂಬಂಧವನ್ನು ಇರಿಸಿಕೊಂಡವನು. ಪ್ರಸ್ತುತ ನಾನು ಇಲ್ಲಿ ಒಂದು ಜಮೀನನ್ನು ಖರೀದಿಸಿ ವ್ಯವಹಾರದ ದೃಷ್ಟಿಯಲ್ಲಿ ನನಗೂ ಒಂದು ರೀತಿಯ ಸಂಬಂಧ ಇರುವಂಥ ಕ್ಷೇತ್ರ ಇವತ್ತು ಆರ್ಲಪದವು ಪಾಣಾಜೆಯ ಈ ದೈವಗಳು ದೇವರು. ಹಾಗೆ ಅದಕ್ಕೊಂದು ರೀತಿಯಲ್ಲಿ ಸಂತೋಷ, ಮತ್ತೊಂದು ರೀತಿಯಲ್ಲಿ ನನ್ನ ಚಾಲಕ ಈ ದೈವದ ಬದಿಯಲ್ಲೇ ಇರುವಂಥದ್ದು. ಹಾಗಾಗಿ ಈ ಎಲ್ಲ ಸಂಬಂಧಗಳ ಕ್ರೋಢೀಕರಣ ಈ ಕ್ಷೇತ್ರದಲ್ಲಿ ನಮಗೆ ಆಗಿರುವ ಕಾರಣ ನಾವು ಈ ದೇವರ ಪ್ರಸಾದವನ್ನು, ದೈವದ ಪ್ರಸಾದವನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲೂ ನಮಗಿಂಥದ್ದೇ ಒಂದು ಒಳ್ಳೆಯ ವಾತಾವರಣವನ್ನು ಈ ಕ್ಷೇತ್ರದಲ್ಲಿ ಈ ಭಾಗದ ಎಲ್ಲ ಜನರಿಗೂ ಈ ದೈವದ ಕಾರ್ಣಿಕೆಯ ಮೂಲಕ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಗಳಾಗಲಿ ಅಂತೇಳಿ ನಮ್ಮ ಆಶಯ. ಥ್ಯಾಂಕ್ ಯು. ಥ್ಯಾಂಕ್ಸ್.
ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಹಾಗೂ ಬ್ರಹ್ಮಕಲಶ ಕಳೆದ ವರ್ಷ ನಡೆದಿರುವಂಥದ್ದು ಅಭೂತಪೂರ್ವವಾಗಿ ಜೀರ್ಣೋದ್ಧಾರ ಕಾರ್ಯಗಳು ಮತ್ತು ಬ್ರಹ್ಮಕಲಶೋತ್ಸವ ನಡೆದು ನೇಮೋತ್ಸವಕ್ಕೆ ನಡೆದಿರುವಂಥದ್ದು ಬಹುಶಃ ಇಂದಿಗೆ 1 ವರ್ಷಗಳೇ ಆಗ್ತಾ ಬಂತು. ಬಹುಶಃ ಆ ಸಂದರ್ಭದಲ್ಲಿ ಜೀರ್ಣೋದ್ಧಾರದ ಒಟ್ಟು ಪ್ರಕ್ರಿಯೆಯ ಒಂದು ಸಂಚಾಲಕತ್ವವನ್ನು ಮುಂದಾಳತ್ವವನ್ನು ವಹಿಸಿಕೊಂಡವರು ಶಶಿಕುಮಾರ್ ರೈ ಬಾಲಿವುಡ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಬ್ರಹ್ಮಕಲಶದ ಬಳಿಕ ಇದು ಆರಂಭದ ಪ್ರಥಮ ಒಂದು ಅಂದರೆ ಆ ವರ್ಷ ನಡೆದಿತ್ತು, ಇದು ದ್ವಿತೀಯ ಬಾರಿಯ ನೇಮೋತ್ಸವ. ಈ ಬಾರಿ ಬಹಳ ವಿಶೇಷವಾಗಿ ಅನ್ನದಾನದ ವ್ಯವಸ್ಥೆ ಕೂಡ ಆರಂಭಗೊಂಡಿದೆ. ಒಟ್ಟು ವ್ಯವಸ್ಥೆಗಳು ಮತ್ತು ಕ್ಷೇತ್ರದ ಬಗ್ಗೆ ಹೇಳಿ. ಇತಿಹಾಸ ಪ್ರಸಿದ್ಧವಾದ ಪಾಣಾಜೆ ರಣಮಂಗಲ ಕ್ಷೇತ್ರ ಬಹುಶಃ ಸುಮಾರು 10 ವರ್ಷಗಳ ಹಿಂದೆ ಪಾಣಾಜೆ ಸುಬ್ರಹ್ಮಣ್ಯೇಶ್ವರ ದೇವರ ಸನ್ನಿಧಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ನಡೆಸುವ ಸಂದರ್ಭದಲ್ಲಿ ಈ ದೇವಸ್ಥಾನದ ಅನುವಂಶೀಯ ಮುಕ್ತೇಸರರಾದ ಶ್ರೀಕೃಷ್ಣ ಬೋಳಿಲಾಯರವರು ಒಂದು ವಿಜ್ಞಾಪನೆಯನ್ನು ಮಾಡಿದರು. ಈ ಕ್ಷೇತ್ರದ ಜೀರ್ಣೋದ್ಧಾರವನ್ನು ಮಾಡಬೇಕು, ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವರ ಕ್ಷೇತ್ರ ಯಾವ ರೀತಿ ಬೆಳಗ್ತಿದೆಯೋ ಅದೇ ರೀತಿ ಪಾಣಾಜೆ ಆರ್ಲಪದವು ಮಾಡದ ಕೆಲಸ ಕಾರ್ಯಗಳನ್ನು ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಎನ್ನುವಂತಹ ಬಯಕೆಯನ್ನು ಇಟ್ಟಿದ್ದರು. ಬಹುಶಃ ಸುಮಾರು 100 ವರ್ಷಗಳ ಹಿಂದೆ ಈ ದೈವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ನಡೆದಿದ್ದವು. ಬಹಳ ವಿಜೃಂಭಣೆಯಿಂದ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ಸುಮಾರು 9 ತಿಂಗಳಲ್ಲಿ ನಾವು ಬ್ರಹ್ಮಕಲಶೋತ್ಸವಕ್ಕೆ ದಿನವನ್ನು ಇಟ್ಟುಕೊಂಡು ಈ ದೈವಸ್ಥಾನದ ಅನುಜ್ಞಾ ಕಲಶಕ್ಕೆ ಇಳಿದೆವು. ಬಹುಶಃ ಆ ಅನುಜ್ಞಾ ಕಲಶ ಮಾಡಿದ ದಿವಸವೇ ಇಡೀ ದೈವಸ್ಥಾನವನ್ನು ನೆಲಸಮ ಅಜೀರ್ಣವಾಗಿ ಇರತಕ್ಕಂತಹ ದೈವಸ್ಥಾನವನ್ನು ನೆಲಸಮ ಮಾಡುವಂತಹ ಕೆಲಸ ಕಾರ್ಯವನ್ನು ಇಲ್ಲಿನ ಕರಸೇವಾ ಭಕ್ತಾದಿಗಳು ಅದನ್ನು ಮಾಡಿದರು. ಬಹುಶಃ ಈ ಒಂದು ಜೀರ್ಣೋದ್ಧಾರ ನಡೆದಂತಹ ಒಂದು ರೀತಿಯನ್ನು ನೋಡಿದರೆ ಈ ದೈವದೇವರ ಒಂದು ಕೃಪೆಯಿಂದ ಯಾವ ರೀತಿಯೂ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವವನ್ನು ಮಾಡಬಹುದು ಎನ್ನುವುದನ್ನು ನಾವು ಮನಗಂಡಿದ್ದೇವೆ. ಬಹುಶಃ ಒಂದು 6 ತಿಂಗಳಲ್ಲಿ 76 ಮರಗಳನ್ನು ಕಡಿದು ಈ ದೈವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡತಕ್ಕಂತಹ ಕೆಲಸ ಕಾರ್ಯಗಳು, ಅದರ ಜೊತೆಯಾಗಿ ಆಚಾರಿ ಕೆಲಸ ಕಾರ್ಯಗಳು, ಆ ಶಿಲ್ಪಶಾಸ್ತ್ರಗಳ ಮೂಲಕ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅದೇ ರೀತಿ ದೈವಸ್ಥಾನದ ರೂಪುರೇಷೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಶಿಲ್ಪಿಗಳನ್ನು ಮತ್ತು ತಂತ್ರಿಗಳನ್ನು ಕಂಡುಕೊಂಡು ಬಹುಶಃ ಒಂದು 6 ತಿಂಗಳು ಮಾಡಿರತಕ್ಕಂತಹ ಕೆಲಸ ಕಾರ್ಯ ಅದು ಅಭೂತವಾದುದು ಎನ್ನುವಂಥದ್ದನ್ನು ನಾನು ಕಂಡಿದ್ದೇನೆ. ಬಹುಶಃ ನಾನು 10 ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ತೊಡಗಿಸಿದೆ. ಆದರೆ ಪಾಣಾಜೆ ಈ ಮಣ್ಣಿನ ದೈವದೇವರ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವವನ್ನು ನಾವು 6 ತಿಂಗಳಲ್ಲಿ ಇಷ್ಟೊಂದು ಅದು ಕೂಡ ಅಭೂತಪೂರ್ವವಾದ ನಿರ್ವಹಣೆಯೊಂದಿಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಅಭೂತವಾದದ್ದು ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡ್ತಾ, ಬಹುಶಃ ಇತಿಹಾಸ ಪ್ರಸಿದ್ಧವಾದ ಪಾಣಾಜೆ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ಮತ್ತು ಈ ಇರುವೇರು ಉಳ್ಳಾಕ್ಲು ರಾಜನ್ ದೈವಗಳ ಮಾಡದ ಈ ಜಾತ್ರೋತ್ಸವ ಬಹುಶಃ ನಾವು ಈಗಾಗಲೇ ನೋಡಿದ್ದೇವೆ. ಸುಮಾರು 5,000ಕ್ಕೂ ಮಿಕ್ಕಿ ಭಕ್ತಾದಿಗಳು ಸೇರಿಕೊಂಡು ಯಾವುದೇ ಒಂದು ರೀತಿಯ ನೂಕುನುಗ್ಗಲಿದ್ದಲ್ಲದೆ ಆ ದೈವದೇವರ ಜಾತ್ರೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಈ ಸಲ ಕಳೆದ ಸಾರಿಯೇ ನಾವು ಅನ್ನದಾನ ಸೇವೆಯನ್ನು ಮಾಡಬೇಕು ಎನ್ನುವಂತಹ ವಿಚಾರದಲ್ಲಿದ್ದೆವು. ದೈವಜ್ಞರಲ್ಲಿ ನೆನೆಸಿದಂಥ ಸಂದರ್ಭದಲ್ಲಿ ಅದು ಬೇಡ ಎನ್ನುವಂತಹ ಮಾತುಗಳು ಬಂತು. ಆದರೆ ಈ ಸಲ ಈ ಕ್ಷೇತ್ರದ ಶಾಸಕರು ನಮ್ಮ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಅವರ ವಿಜ್ಞಾಪನೆಯ ಪ್ರಕಾರ ಈ ಕೆಲಸ ಕಾರ್ಯವನ್ನು ಊಟದ ಅನ್ನದಾನದ ಸೇವೆಯನ್ನು ಮಾಡಬೇಕು ಎನ್ನುವಂತಹ ವಿಜ್ಞಾಪನೆಯನ್ನು ಮಾಡಿದರು. ಬಹುಶಃ ಅದಕ್ಕೆ ಪೂರ್ವವಾಗಿ 1 ಲಕ್ಷ ರೂಪಾಯಿಗಳನ್ನು ನೀಡಿ ಎಲ್ಲ ಭಗವದ್ಭಕ್ತರಿಂದ ಅನ್ನದಾನಕ್ಕೆ ಸೇವೆಯನ್ನು ಮಾಡಿಸ ಸುಮಾರು 5,000 ರೀತಿಯಲ್ಲಿ ಅನ್ನದಾನಕ್ಕೆ ಸುಮಾರು ನಾನು ಇವಾಗಲೇ ನೋಡಿದರೆ 48 ಜನ 5,000 ಹಾಗೆ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿ ಈ ಅನ್ನದಾನದ ವಿಜೃಂಭಣೆಯನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ಇದು ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವರು ಮತ್ತು ಈ ಇರುವೇರು ಉಳ್ಳಾಕ್ಲು ರಾಜನ್ ದೈವಗಳ ಕೃಪೆಯಿಂದ ಇದು ನಡೆದಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ಸಂತೋಷ ಪಡ್ತಾ, ಅಭೂತಪೂರ್ವವಾದ ಜಾತ್ರೆ ನಡೆದಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈಗ ಯಾರು ಕೇಳಿದರೂ ಪಾಣಾಜೆಯ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ಮತ್ತು ಈ ಇರುವೇರು ಉಳ್ಳಾಕ್ಲು ಮಾಡದ ರಾಜನ್ ದೈವಗಳ ಮಾಡದ ಜಾತ್ರೋತ್ಸವದ ಬಗ್ಗೆ ವಿಶೇಷವಾದಂತಹ ಕಾಳಜಿ ಎಲ್ಲರ ಮೇಲೆ ಇದೆ. ಅದು ಕೂಡ ತಾವು ನಂಬಿರತಕ್ಕಂತಹ ಶಕ್ತಿ, ಈ ಭಕ್ತಿಯಿಂದ ಈ ಕೆಲಸ ಕಾರ್ಯಗಳು ನಡೀತದೆ ಎನ್ನುವಂಥದ್ದನ್ನು ನಡೆಯುತ್ತಾ ಈ ಕ್ಷೇತ್ರದಲ್ಲಿ ನಾವು ಪ್ರಾರ್ಥಿಸತಕ್ಕಂತಹ ಕೆಲಸ ಕಾರ್ಯ 1 ವರ್ಷದಲ್ಲಿ ಆ ದೈವದೇವರು ನಡೆಸಿಕೊಡ್ತಾರೆ ಎನ್ನುವಂತಹ ಒಂದು ಬಯಕೆಯೂ ಎಲ್ಲರಲ್ಲಿ ಇದೆ. ಬಹುಶಃ ಕಷ್ಟವನ್ನು ಬೇಡಿಕೊಂಡು ಬಂದಲ್ಲಿ ಸುಖವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ಆ ದೈವದೇವರು ಪ್ರಾರ್ಥಿಸ್ತಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ, ಈ ವರ್ಷದ ಬ್ರಹ್ಮಕಲಶೋತ್ಸವ ಕಳೆದು ಈ ಸ್ಥಳದ ಜಾತ್ರೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಎನ್ನುವಂಥದ್ದನ್ನು ಹೇಳ್ತಾ ನಾನು ಅದರ ಜೊತೆಯಾಗಿ ನಾನು ಮೊನ್ನೆಯಿಂದ ನೋಡ್ತಾ ಇದ್ದೇನೆ, ಇಲ್ಲಿ ಸುದ್ದಿ ಮಾಧ್ಯಮದ ಮಿತ್ರರು ಈ ಕಾರ್ಯಕ್ರಮವನ್ನು ಇಡೀ ವಿಶ್ವದಾದ್ಯಂತ ಬಿತ್ತರಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅದೇ ರೀತಿ ಆ ಸುದ್ದಿ ಮಾಧ್ಯಮದ ನಮ್ಮ ಅದರ ಆಡಳಿತ ಸಮಿತಿ ಮತ್ತು ಎಲ್ಲ ಸದಸ್ಯ ಬಂಧುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆ ದೈವದೇವರ ಕೃಪೆ ಅವರ ಮೇಲೂ ಇರಲಿ ಎಂದು ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು ಸರ್.
ಕ್ಷೇತ್ರದ ಜಾತ್ರೋತ್ಸವ ಆಗಿರ್ಬೋದು, ಇಲ್ಲಿ ನಡೆಯುವಂತಹ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಅನೇಕ ಕಾರ್ಯಕರ್ತರು ಇಲ್ಲಿ ಜೊತೆಗೂಡಿ ಪರಿಶ್ರಮವನ್ನು ವಹಿಸ್ತಾರೆ. ಅದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಜೊತೆಗೆ BB ಕ್ರಿಯೇಷನ್ನ ಹರೀಶ್ ಕಡಮಾಜಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಹರೀಶ್ ಅವರೇ ನಮಸ್ತೆ. ಸರ್ ನಮಸ್ತೆ. ಹೇಗಾಯಿತು ವ್ಯವಸ್ಥೆಗಳು? ಈ ಬಾರಿ ಅಂತೂ ಅನ್ನದಾನದ ವ್ಯವಸ್ಥೆಗಳು ಕೂಡ ಆಗಿದೆ. ಮೊದಲಾಗಿ ಎಲ್ಲರಿಗೊಂದು ಜಾತ್ರಾ ಮಹೋತ್ಸವದ ಒಂದು ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ಈ ವರ್ಷ ಬಹಳ ಸಂಭ್ರಮ ಅಂತ ಅನ್ನಿಸ್ತದೆ ನಮಗೆ. ಯಾಕೆಂದರೆ ಮೊದಲಾಗಿ ಈ ಸಲ ನಾವು ಏನಂದರೆ ಒಂದು ಅನ್ನದಾನವನ್ನು ನಮ್ಮ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದು ಎಷ್ಟರ ಮಟ್ಟಿಗೆ ಒಂದು ಕಾರ್ಯರೂಪಕ್ಕೆ ಬಂತು ಅಂತ ಹೇಳಿದರೆ ಇವತ್ತೊಂದು ಸಾಧಾರಣ ಎಷ್ಟು ಸಾವಿರ ಲೆಕ್ಕ ಸಿಗಲಿಕ್ಕಿಲ್ಲ, ಅಷ್ಟು ಜನರು ಕೂಡ ಇವತ್ತೊಂದು ಅನ್ನದಾನವನ್ನು ಸೇವಿಸಿ ಎಲ್ಲರೊಂದು ಬಹಳ ಸಂತೋಷದಿಂದ ಮನೆಗೆ ತೆರಳುತ್ತಿರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅದೊಂದು ನಮಗೆ ಒಂದು ಈ ವರ್ಷದಿಂದ ಏನು ಈ ಒಂದು ದೈವಗಳೊಂದು ಏನೊಂದು ಮಹತ್ವ ಅಂತ ಹೇಳ್ಬೋದು, ಈ ಮಣ್ಣಿನಲ್ಲಿ ಅದು ಸಾಕಾರಗೊಂಡಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಎಲ್ರಿಗೂ ಇಲ್ಲಿಯ ಮೊಕ್ತೇಸರ್ ಇರ್ಬೋದು, ಅದೇ ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಇರ್ಬೋದು, ಮತ್ತು ಇನ್ನು ತುಂಬ ದಾನಿಗಳು ಕೂಡ ಇದರೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವೊಂದು ಈ ಮೂಲಕ ನಿಮ್ಮ ಈ ಮಾಧ್ಯಮದ ಮೂಲಕ ಒಂದು ಆಭಾರಿಯಾಗಿರ್ತೇವೆ ನಾವು. ಅದೇ ರೀತಿ ಅದರೊಟ್ಟಿಗೆ ತುಂಬ ಸ್ವಯಂ ಸೇವಕರು ನಿನ್ನೆ ರಾತ್ರಿಯಿಂದ ನಿನ್ನೆ ಒಂದು 11 ಗಂಟೆಗೆ ಬೆಳಿಗ್ಗೆ ಈ ವಿಚಾರ ಏನು ಪ್ರಸ್ತಾಪ ಬಂತು, ಅದಕ್ಕಿಂತ ಮತ್ತೆ ಈ ಕ್ಷಣದವರೆಗೂ ಇನ್ನೂ ಕೂಡ ಅಲ್ಲಿ ತುಂಬ ಜನ ಅದರ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಮಾಧ್ಯಮದ ಮೂಲಕವಾಗಿ ನಾನೊಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಒಟ್ಟು ಜಾತ್ರೋತ್ಸವ ಸಂಭ್ರಮವನ್ನು ಹೇಳೋದಾದರೆ ಈಗ ಕೆಲವು ವರ್ಷಗಳಿಂದ ನಿಮ್ಮ ಸುದ್ದಿ ಮಾಧ್ಯಮದ ಮುಖಾಂತರವಾಗಿ ಇಲ್ಲಿ ನಾವು ಈ ಲೈವ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಉತ್ತಮ ರೀತಿಯಾದ ಒಂದು ಸಹಕಾರವನ್ನು ನಮಗೆ ಈ ಭಕ್ತರು ಕೊಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಒಂದು ದೇವರ ಕೃಪೆ ಅಂತ ಹೇಳ್ಬೋದು. ಈ ಯಶಸ್ವಿಯಾಗಿ 3 ದಿವಸವೂ ಸುದ್ದಿಯ ಮುಖಾಂತರ ನಾವು ಲೈವ್ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಸಹಸ್ರಾರು ಜನರು ಇಲ್ಲಿ ಅಲ್ಲ, ಈಗ ದೇಶ ವಿದೇಶಗಳಲ್ಲಿ ಕೂಡ ಇದನ್ನು ನೋಡ್ತಾ ಇದ್ದಾರೆ. ಈ ಪಾಣಾಜಿಯ ಮಹತ್ವ ಏನೆಂಬುದನ್ನು ಕೂಡ ಹತ್ತೂರಿಗೆ ಪಸರಿದಂಥ ಕೀರ್ತಿ ಅದು ಸುದ್ದಿ ಮಾಧ್ಯಮಕ್ಕೂ ಸಿಗ್ತದೆ. ಹಾಗೆ ಅದರೊಂದಿಗೆ ಸಹಕರಿಸಿದ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಕೂಡ ನಾನು ಈ ಮೂಲಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ಓಕೆ, ಧನ್ಯವಾದ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.